ಇಂದಿನ ತರಗತಿಯಲ್ಲಿ 9ನೇ ತರಗತಿಯ ಸಮಾಜ ವಿಜ್ಞಾನದ ಕರ್ನಾಟಕದ ಭೂ ಸಂಪತ್ತು ಪಾಠದ ಮುಂದುವರೆದ ಭಾಗವನ್ನ ನೋಡೋಣ. ಕಳೆದ ತರಗತಿಯಲ್ಲಿ ನಾವು ಭೂ ಸಂಪತ್ತು ಅಂದ್ರೆ ಏನು, ಭೂ ಬಳಕೆ ಅಂದ್ರೆ ಏನು, ಭೂ ಬಳಕೆಯ ವಿವಿಧ ಮಾದರಿಗಳ ಬಗ್ಗೆ ನಾವು ಅಭ್ಯಾಸ ಮಾಡಿದ್ವಿ. ಹಾಗೇನೆ ವ್ಯವಸಾಯ ಅಂದ್ರೆ ಏನು, ವ್ಯವಸಾಯದ ಪ್ರಾಮುಖ್ಯತೆಯನ್ನ ಅರ್ಥ ಮಾಡ್ಕೊಂಡು ಅಲ್ವಾ. ಭಾಗ 1ರಲ್ಲಿ ಈ ವಿಷಯಗಳ ಬಗ್ಗೆ ನಾವು ಕಲಿತಾ ಹೋಗಿದ್ವಿ. ಸೊ ಮುಂದುವರೆದ ಭಾಗವಾಗಿ ಕರ್ನಾಟಕದ ಭೂ ಸಂಪತ್ತು ಭಾಗ 2ರಲ್ಲಿ ಇವತ್ತು ನಾವು ಮುಂದುವರೆದ ಭಾಗವಾಗಿ ಒಂದಷ್ಟು ಕಲಿಕಾಂಶಗಳನ್ನ ತಿಳಿತಾ ಹೋಗ್ತೀವಿ. ಸೊ ವ್ಯವಸಾಯ ಅಂದ್ರೆ ಏನು, ವ್ಯವಸಾಯದ ಪ್ರಾಮುಖ್ಯತೆಯನ್ನ ಕೇಳಿಕೊಂಡ ನಂತರದಲ್ಲಿ ವ್ಯವಸಾಯದ ವಿಧಗಳನ್ನ ಕುರಿತು ನಾವು ಅಭ್ಯಾಸ ಮಾಡಬೇಕಾಗುತ್ತೆ. ಏನು ವ್ಯವಸಾಯದ ವಿಧಗಳು ಯಾವುವು? ಸೊ ವ್ಯವಸಾಯದ ವಿಧಗಳನ್ನ ನಾವು ಪ್ರಮುಖವಾಗಿ 7 ವಿಧಗಳನ್ನಾಗಿ ಮಾಡಿದೀವಿ. ಸೊ ಈ 7 ವಿಧಗಳು ಯಾವ್ಯಾವುದು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಜೀವನಾಧಾರ ಬೇಸಾಯ ಅಂತ ಇದೆ. ಸೊ ಹೆಸರೇ ಹೇಳ್ತಾ ಇದೆ, ಜೀವನಕ್ಕೆ ಆಧಾರವಾದ ಬೇಸಾಯ, ಜೀವನಾಧಾರ ಬೇಸಾಯ. ಅಂದ್ರೆ ಜೀವನಾಧಾರ ಬೇಸಾಯದಲ್ಲಿ ಇಲ್ಲಿ ಹೆಚ್ಚೆಚ್ಚು ಬೆಳೆದು ಸಂಗ್ರಹಿಸುವ ಮನೋಭಾವನೆ ಇರಲ್ಲ, ಬದಲಾಗಿ ವರ್ಷಕ್ಕೆ ಆಹಾರ ಧಾನ್ಯ ಎಷ್ಟು ಬೇಕಾಗುತ್ತೆ ಅಷ್ಟು ಆಹಾರ ಧಾನ್ಯಗಳನ್ನ ಬೆಳ್ಕೊಳ್ತಕ್ಕಂಥ ಒಂದು ಪದ್ಧತಿಯಾಗಿತ್ತು. ಸೊ ಕೃಷಿ ಆರಂಭವಾದ ಹೊಸದ್ರಾಗಿ ಅಂದ್ರೆ ನಾವೇನು ವ್ಯವಸಾಯ ಮಾಡೋ ಕಲೆಯನ್ನ ಮಾನವ ಯಾವಾಗ ಕಲ್ತ್ಕೊಂಡ ಆ ನಂತರದಲ್ಲಿ ಆರಂಭದಲ್ಲಿ ಬಂದಿರತಕ್ಕಂಥ ವ್ಯವಸಾಯ ಪದ್ಧತಿಗಳಲ್ಲಿ ಜೀವನಾಧಾರ ಬೇಸಾಯ ಅಂತಕ್ಕಂಥದ್ದು ಬಹಳ. ಸೊ ಜೀವನಾಧಾರ ಬೇಸಾಯದಲ್ಲಿ ಆಹಾರ ಧಾನ್ಯಗಳನ್ನ ಬೆಳೆಯೋದು, ಆಹಾರ ಧಾನ್ಯಗಳನ್ನ ಸ್ವತಃ ಆಹಾರಕ್ಕಾಗಿ ಬಳಸ್ತಕ್ಕಂಥದ್ದು. ಇಲ್ಲಿ ಯಾವುದೇ ಮಾರಾಟ ಮಾಡುವ ಅಥವಾ ಲಾಭ ಪಡ್ಕೊಳ್ತಕ್ಕಂಥ ಯಾವುದೇ ಉದ್ದೇಶ ಇರಲ್ಲ. ತಮಗಿರ್ತಕ್ಕಂಥ ಕೃಷಿ ಭೂಮಿಯಲ್ಲಿ ಜೀವನಕ್ಕಾಗಿ ಬೆಳೆಗಳನ್ನ, ಜೀವನೋಪಾಯಕ್ಕಾಗಿ ಬೆಳೆಗಳನ್ನ ಬೆಳೆಯೋದನ್ನ ನಾವು ಜೀವನಾಧಾರ ಬೇಸಾಯ ಅಂತ ಕರೀತೀವಿ. ಇನ್ನ 2ನೇದು ಬಂದ್ಬಿಟ್ಟು ನೀರಾವರಿ ಬೇಸಾಯ. ಏನು ನೀರಾವರಿ ಬೇಸಾಯ ಅಂತ ಹೇಳಿದ್ರೆ, ಈಗ ವ್ಯವಸಾಯ ಮಾಡ್ಲಿಕ್ಕೆ ನಮ್ಗೆ ನೀರಿನ ಅಗತ್ಯ ಬೇಕೇ ಬೇಕು. ಆದ್ರೆ ಕೆಲವು ಸಂದರ್ಭಗಳಲ್ಲಿ ಬಾವಿ ಇರ್ಬೋದು, ಕೆರೆ ಇರ್ಬೋದು, ಅಥವಾ ಕಾಲುವೆಗಳಿರ್ಬೋದು, ಕೊಳವೆ ಬಾವಿಗಳಿರ್ಬೋದು, ಸೊ ಬೇರೆ ಬೇರೆ ಮೂಲಗಳಿವೆ. ಸೊ ಕೃತಕವಾಗಿ ಕೃಷಿ ಭೂಮಿಗೆ ನೀರನ್ನ ಹಾಯಿಸೋದ್ರ ಮೂಲಕ ಬೆಳೆ ಬೆಳೀತಕ್ಕಂಥದಕ್ಕೆ ನಾವು ನೀರಾವರಿ ಬೇಸಾಯ ಅಂತ ಕರಿತೀವಿ. ಸೊ ನೀರನ್ನ ಬಳಕೆ ಮಾಡಿ, ಕೃತಕವಾಗಿ ನೀರನ್ನ ಬಳಕೆ ಮಾಡಿ ಸಾಗುವಳಿ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನ ನಾವು ನೀರಾವರಿ ಬೇಸಾಯ ಅಂತ ಕರಿತೀವಿ. ಪ್ರಮುಖವಾಗಿ ನೀರಾವರಿ ಪ್ರದೇಶಗಳಲ್ಲಿ ಭತ್ತ, ಕಬ್ಬು ಈ ತರದ ಬೆಳೆಗಳನ್ನ ಹೆಚ್ಚಾಗಿ ಬೆಳೀತಾ ಹೋಗ್ತೀವಿ. ಸೊ 3ನೇ ಬೇಸಾಯ ಬಂದ್ಬಿಟ್ಟು ಒಣ ಬೇಸಾಯ. ಸೊ ಎಲ್ಲಾ ಬೇಸಾಯಗಳು ಕೂಡ ಆ ವರ್ಡ್ ಅನ್ನ ನಾವು ಕರೆಕ್ಟ್ ಆಗಿ ನೋಡಿದ್ರೆ ಅರ್ಥ ಆಗ್ತದೆ ನೋಡಿ. ಜೀವನಕ್ಕೆ ಆಧಾರವಾದ ಬೇಸಾಯ, ಜೀವನೋಪಾಯಕ್ಕಾಗಿ ಬೆಳೆಗಳನ್ನ ಬೆಳೀತಾರೆ. ನೀರಾವರಿ, ನೀರನ್ನ ಹಾಯಿಸೋದ್ರ ಮೂಲಕ, ಕೃಷಿ ಭೂಮಿಗೆ ಕೃತಕವಾಗಿ ನೀರನ್ನ ಹಾಯಿಸೋದ್ರ ಮೂಲಕ, ಕೆರೆ, ಕಾಲುವೆ, ಬಾವಿ ಮುಂತಾದವುಗಳ ಮೂಲಕ ಬೇಸಾಯ ಮಾಡ್ತಕ್ಕಂಥದ್ದು ನೀರಾವರಿ. ಒಣ ಬೇಸಾಯ ಅಂತಂದ್ರೆ ಒಣ ಬೇಸಾಯದಲ್ಲಿ ನೀರಿನ ಅಗತ್ಯ ಇಲ್ವಾ? ಇದೆ, ಆದ್ರೆ ಮಳೆ ಆಶ್ರಿತ, ವಾರ್ಷಿಕ ಮಳೆ ಏನ್ ಬೀಳುತ್ತಲ್ಲಪ್ಪ, ಮಳೆಗಾಲದಲ್ಲಿ ಮಳೆ ಏನ್ ಬೀಳುತ್ತೆ, ಸೊ ಮಳೆಯ ಆಶ್ರಯದಲ್ಲಿ ಬೆಳೀತಕ್ಕಂಥ ಬೆಳೆಗಳು, ಮಳೆ ಆಶ್ರಿತ ವ್ಯವಸಾಯದ ವಿಧಾನಕ್ಕೆ ನಾವು ಒಣ ಬೇಸಾಯ ಅಥವಾ ಶುಷ್ಕ ಬೇಸಾಯ ಅಂತ ಕೂಡ ಕರಿತೀವಿ. ಸೊ ಇಲ್ಲಿ ನೀರಾವರಿಯಲ್ಲಿ ವರ್ಷದ ಎಲ್ಲಾ ಕಾಲದಲ್ಲೂ, 2 ಕಾಲದಲ್ಲೂ, ಬೇಸಿಗೆ ಮಳೆಗಾಲ 2 ಕಾಲದಲ್ಲೂ ಬೆಳೆಯನ್ನು ಬೆಳೆದ್ರೆ, ಒಣ ಬೇಸಾಯದಲ್ಲಿ ಕೇವಲ ಮಳೆಗಾಲದಲ್ಲಿ ಮಾತ್ರ ಬೆಳೆಯನ್ನು ಬೆಳೆಯಲಿಕ್ಕೆ ಸಾಧ್ಯ. ನೆಕ್ಸ್ಟ್ ಬಂದು ಮಿಶ್ರ ಬೇಸಾಯ. ಮಿಶ್ರ ಬೇಸಾಯ ಅಂದ್ರೆ ಏನು ನೋಡಿ, ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡಿತಾ ಇರ್ತಕ್ಕಂಥ, ಹೆಚ್ಚು ಜನಪ್ರಿಯವಾಗತಕ್ಕಂಥ ಆಗ್ತಾ ಇರ್ತಕ್ಕಂಥ ಒಂದು ವ್ಯವಸಾಯದ ವಿಧ ನೋಡಿ. ಮಿಶ್ರ ಬೇಸಾಯ ಅಂತಂದ್ರೆ ಇಲ್ಲಿ ಕೃಷಿ ಭೂಮಿಯಲ್ಲಿ, ವ್ಯವಸಾಯ ಭೂಮಿಯಲ್ಲಿ ಬೆಳೆ ಬೆಳೆಯೋದ್ರ ಜೊತೆಗೇನೆ ಒಂದಷ್ಟು ಉಪಕಸಬುಗಳನ್ನ ಮಾಡ್ತಾ ಇದ್ದಾರೆ. ನಾವು ಕಳೆದ ತರಗತಿಯಲ್ಲಿ ಅದನ್ನ ಹೇಳಿ. ಸೊ ಪಶುಸಂಗೋಪನೆ ಮಾಡ್ತಕ್ಕಂಥದ್ದು, ದನಕರುಗಳನ್ನ ಒಟ್ಟೊಟ್ಟಿಗೆ ಸಾಕ್ತಕ್ಕಂಥ, ಕುರಿ ಸಾಕಾಣಿಕೆ ಮಾಡ್ತಕ್ಕಂಥದ್ದು, ಕೋಳಿ ಸಾಕಾಣಿಕೆ ಮಾಡ್ತಕ್ಕಂಥದ್ದು, ಜೇನು ಸಾಕಾಣಿಕೆ ಮಾಡ್ತಕ್ಕಂಥದ್ದು, ರೇಷ್ಮೆ ಕೃಷಿ, ಮೀನುಗಾರಿಕೆ, ಇವುಗಳನ್ನ ಕೃಷಿ ಕಾರ್ಯದ ಜೊತೆಗೆ ಮಾಡೋದಕ್ಕೆ ನಾವು
ಮಿಶ್ರ ಬೇಸಾಯ ಅಂತ ಕರಿತೀವಿ. ಸೊ ಮಿಶ್ರ ಬೇಸಾಯ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಮಳೆ ಕೈಕೊಟ್ಟ ಸಂದರ್ಭಗಳಲ್ಲಿ ಏನು ಅತಿವೃಷ್ಟಿ ಅಥವಾ ಅನಾವೃಷ್ಟಿಯ ಸಂದರ್ಭದಲ್ಲಿ ಕೃಷಿ ಭೂಮಿಯಲ್ಲಿ ನಿರೀಕ್ಷಿತವಾಗಿ ನಾವು ಬೆಳೆನ ಪಡ್ಕೊಳ್ಳಿಕ್ ಸಾಧ್ಯ ಆಗಿಲ್ಲ ಅಂದ್ರೂ ಕೂಡ ಇತರ ಉಪಕಸಬುಗಳನ್ನ ಮಾಡೋದ್ರ ಮೂಲಕ ಆದಾಯವನ್ನ ಪಡಿತಕ್ಕಂತ ವ್ಯವಸ್ಥೆ. ಸೊ ಮಿಶ್ರ ಬೇಸಾಯವನ್ನ ಮಾಡೋದ್ರ ಮೂಲಕ ಕೃಷಿಕ ಅಂದ್ರೆ ರೈತರು ಹೆಚ್ಚಿನ ಆದಾಯ ತಮ್ಮ ಜೀವನ ಮಟ್ಟವನ್ನ ಉತ್ತಮಗೊಳಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಸಾಂಪ್ರದಾಯಿಕವಾಗಿ ಮೊದ್ಲೇನ್ ಮಾಡ್ತಾ ಇದ್ರು, ಬರೀ ಉಳುಮೆ ಮಾಡಿ ಬೆಳೆಗಳನ್ನ ಬೆಳೆಯೋದು ಅಷ್ಟೇ ಅದಕ್ಕೆ ಸೀಮಿತವಾಗಿದೆ. ಅದ್ರ ಜೊತೆಗೆ ಒಂದಷ್ಟು ಉಪಕಸಬುಗಳನ್ನ ಮಾಡೋದ್ರ ಮೂಲಕ ಹೆಚ್ಚಿನ ಆದಾಯ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನ ನಾವು ಮಿಶ್ರ ಬೇಸಾಯ ಅನ್ನೋ ಹೆಸರಿನಲ್ಲಿ ಕರೀತೀವಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸ್ಥಳಾಂತರ ಬೇಸಾಯ. ಎಲ್ಲಿ ಜೀವನಾಧಾರ ಬೇಸಾಯ ಅಂತ ಬಂತು ನೋಡಿ. ಆ ಜೀವನಾಧಾರ ಬೇಸಾಯ ಇದ್ದಂತಹ ಸಂದರ್ಭದಲ್ಲಿ ಕೃಷಿಯ ಆರಂಭದಲ್ಲಿ ಇದ್ದಂತಹ ಒಂದು ವ್ಯವಸಾಯ ಸ್ಥಳಾಂತರ ಬೇಸಾಯ. ಏನ್ ಮಾಡ್ತಾ ಇದ್ದ ಮಾನವ ಈ ಕಾಡುಗಳಲ್ಲಿ ವಾಸ ಮಾಡ್ತಾ ಇದ್ದಲ್ಲ ನಾಗರಿಕತೆಯ ಆರಂಭದಲ್ಲಿ. ಸೊ ಅಲ್ಲೇನ್ ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಈ ಸ್ಥಳಾಂತರ ಬೇಸಾಯ ಏನು ಸ್ಥಳಾಂತರ ಬೇಸಾಯ ಅಂದ್ರೆ ಈಗ ಒಂದು ನಿರ್ದಿಷ್ಟ ಭೂಪ್ರದೇಶವನ್ನ, ಅದು ಕಾಡಾಗಿರ್ಬೋದು ಎಲ್ಲಾದ್ರೂ ಆಗಿರ್ಬೋದು, ಆ ಪ್ರದೇಶವನ್ನ ಸ್ವಚ್ಛಗೊಳಿಸಿ ಅಥವಾ ಅಲ್ಲಿರತಕ್ಕಂಥ ಗಿಡ ಮರಗಳನ್ನ ಕಡಿದು ಆ ಪ್ರದೇಶವನ್ನ ವ್ಯವಸಾಯ ಯೋಗ್ಯ ಭೂಮಿಯಾಗಿ ಮಾರ್ಪಡಿಸುವುದು. ಆ ಪ್ರದೇಶದಲ್ಲಿ ಒಂದಷ್ಟು ವರ್ಷಗಳ ಕಾಲ ವ್ಯವಸಾಯ ಮಾಡೋದು. ಆ ಭೂಮಿ ಕ್ರಮೇಣ ಫಲವತ್ತತೆಯನ್ನ ಕಳೆದುಕೊಂಡಾಗ ಆ ಪ್ರದೇಶವನ್ನ ಬಿಟ್ಟು ಮತ್ತೊಂದು ಪ್ರದೇಶಕ್ಕೆ ಹೋಗ್ಬಿಟ್ಟು ಅಲ್ಲಿ ಬೇಸಾಯ ಮಾಡ್ತಾರೆ ನೋಡಿ. ಸ್ಥಳಾಂತರ ಆದ್ರೆ ಕೃಷಿ ಮಾಡುವ ಸ್ಥಳ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಚೇಂಜ್ ಆಗ್ತದೆ. ಸ್ಥಳಾಂತರ ಬೇಸಾಯ ಅಲ್ವಾ. ಅವಾಗ ಜನಸಂಖ್ಯೆ ಬಹಳ ಕಡಿಮೆ ಇತ್ತು, ಭೂಪ್ರದೇಶ ಹೆಚ್ಚಾಗಿತ್ತು. ಯಾರು ಕೂಡ ಇದು ನನ್ನ ಭೂಮಿ ಅನ್ನೋದಿರ್ಲಿಲ್ಲ ಅಲ್ವಾ. ಆದ್ರೆ ಈಗ ನನ್ನ ಜಮೀನಲ್ಲಿ ಫಲವತ್ತತೆ ಕಡಿಮೆ ಆಗಿದೆ ತಡಿ ಅಂತ ಹೇಳಿ ಇದನ್ನ ಬಿಟ್ಟು ಪಕ್ಕದಲ್ಲಿ ಯಾರ್ದೋ ಜಮೀನಲ್ಲಿ ಹೋಗಿ ಬೇಸಾಯ ಮಾಡ್ಲಿಕ್ಕೆ ಹೋದ್ರೆ ಕೇಳ್ತಾರ? ಇಲ್ಲ ಅಲ್ವಾ. ಸೊ ಈ ಸ್ಥಳಾಂತರ ಬೇಸಾಯ ಇಂದಿಗೂ ಇರಬಹುದು. ಎಲ್ಲಿರ್ಬಹುದು ಅಂತಂದ್ರೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಇನ್ನು ಬುಡಕಟ್ಟು ಜನಾಂಗದವರು ವಾಸ ಮಾಡ್ತಾ ಇದ್ರಲ್ಲ, ಅವರು ಕೃಷಿ ಮಾಡ್ತಾರಲ್ಲ. ಸೊ ಅಂತಹ ಪ್ರದೇಶಗಳಲ್ಲಿ ಅಸ್ತಿತ್ವದಲ್ಲಿ ಇರ್ಬೋದು. ಬಿಟ್ರೆ ನಾಗರಿಕ ಸಮಾಜದಲ್ಲಿ ಈ ಸ್ಥಳಾಂತರ ಬೇಸಾಯ ಇವತ್ತಿನ ದಿನಮಾನಗಳಲ್ಲಿ ಇಲ್ಲ ಅಂತಕ್ಕಂಥದ್ದನ್ನ ಹೇಳ್ಬೋದು. ಇನ್ನ ವಾಣಿಜ್ಯ ಬೇಸಾಯ. ಸೊ ವಾಣಿಜ್ಯ ಬೇಸಾಯ ಅಂತಕ್ಕಂಥದ್ದು ಲಾಭ ಗಳಿಕೆಯ ದೃಷ್ಟಿಯಿಂದ ಮಾಡ್ತಕ್ಕಂಥ ಬೇಸಾಯ. ಈ ವಾಣಿಜ್ಯ ಬೇಸಾಯದ ಮೂಲ ಉದ್ದೇಶ ಏನಾಗಿರುತ್ತೆ ಅಂದ್ರೆ ಲಾಭ ಗಳಿಸುವುದಾಗಿರುತ್ತೆ. ದೇಶೀಯ ಮಾರುಕಟ್ಟೆ ಆಂತರಿಕ ಬಳಕೆಗಿಂತ ಹೆಚ್ಚಾಗಿ ವಿದೇಶಿ ಮಾರುಕಟ್ಟೆಯನ್ನ ಗಮನದಲ್ಲಿ ಇಟ್ಕೊಂಡು ಬೇಸಾಯ ಮಾಡ್ತಕ್ಕಂಥದಕ್ಕೆ ನಾವು ವಾಣಿಜ್ಯ ಬೇಸಾಯ ಅಂತ ಕರಿತೀವಿ. ಸೊ ತಂಬಾಕು, ಹತ್ತಿ, ಸೆಣಬು ಇವುಗಳೆಲ್ಲ ವಾಣಿಜ್ಯ ಬೆಳೆಗಳು ಅಂತ ಕರಿತೀವಿ. ಹೆಚ್ಚಿನ ಆದಾಯವನ್ನು ತಂದುಕೊಡ್ತಕ್ಕಂಥ ಬೆಳೆ, ರಫ್ತಾಗ್ತಕ್ಕಂಥ ಬೆಳೆಗಳು. ಇನ್ನ ಏಳನೇ ವಿಧ ಬೇಸಾಯದಲ್ಲಿ ಏಳನೇ ವಿಧ ಬಂದ್ರೆ ನೆಡುತೋಪು ಬೇಸಾಯ ಅಂತ ಕರೀತೀವಿ. ನೆಡುತೋಪು ಬೇಸಾಯ ಏನು? ನೆಡುತೋಪು ಬೇಸಾಯ ನೋಡಿ. ನೆಡುತೋಪು ಬೇಸಾಯ ಅಂತಕ್ಕಂಥದ್ದು ಇದು ಒಂದ್ ರೀತಿ ದೀರ್ಘಾವಧಿ ಬೇಸಾಯ, ದೀರ್ಘಾವಧಿ ಬೆಳೆ. ಫಾರ್ ಎಕ್ಸಾಂಪಲ್ ನಾವು ಹೇಳ್ಬೇಕು ಅಂತಂದ್ರೆ ಈ ತೆಂಗು, ಅಡಿಕೆ, ರಬ್ಬರ್, ಕಾಫಿ, ಚಹಾ, ಸೊ ಈ ತರದ ಬೆಳೆಗಳನ್ನ ಬೆಳೀತಾರಲ್ಲ, ಇವನ್ನ ನಾವು ನೆಡುತೋಪು ಬೇಸಾಯ ಅಂತ ಕರಿತೀವಿ. ಸೊ ನೆಡುತೋಪು ಬೇಸಾಯ ಹೇಗಿರುತ್ತೆ ಅಂದ್ರೆ ವಿಶಾಲವಾದ ಭೂಪ್ರದೇಶದಲ್ಲಿ ಬಹುವಾರ್ಷಿಕ ಬೆಳೆಗಳನ್ನ ಬೆಳೀತಕ್ಕಂಥದ್ದು, ಪ್ಲಾಂಟೇಶನ್ ಅಂತ ಕರಿತೀವಿ. ಸೊ ವಿಶಾಲವಾದ ಭೂಪ್ರದೇಶ ಇರುತ್ತೆ. ಆ ವಿಶಾಲವಾದ ಭೂಪ್ರದೇಶದಲ್ಲಿ ಬಹುವಾರ್ಷಿಕ ಬೆಳೆ. ಸೊ ಈಗ ಬಿತ್ತನೆ ಮಾಡಿದ್ರೆ ಇನ್ನು 4 ತಿಂಗಳಿಗೆ ಫಸಲು ಕೊಯ್ದೆ, ಮತ್ತೆ ಅದನ್ನ ಹದ ಮಾಡಿದ್ರೆ ಮತ್ತೆ ಬಿತ್ತಿದೆ ಇಲ್ಲ. ಸೊ ಅಲ್ಲೇನಾಗುತ್ತೆ, ಒಂದು ಸಾರಿ ನಾವು ಕೃಷಿ ಕಾರ್ಯವನ್ನ, ಈಗ ಅಡಿಕೆ ಅಥವಾ ತೆಂಗು ಅಥವಾ ರಬ್ಬರ್ ಅಥವಾ ಕಾಫಿ, ಚಹಾ ಅದನ್ನ 4 ತಿಂಗಳಿಗೆ 6 ತಿಂಗಳಿಗೆ ಮತ್ತೊಂದ್ಸಾರಿ ನಾಟಿ ಮಾಡ್ತೀರಾ? ಇಲ್ಲ. ಸೊ ಒಮ್ಮೆ ನಾವು ಸಾಗುವಳಿ ಮಾಡಿದ್ರೆ ಅದರಿಂದ ಬಹಳ ವರ್ಷಗಳವರೆಗೆ ಫಲವನ್ನ ಪಡಿತಕ್ಕಂತ ಬೇಸಾಯಗಳನ್ನ ನಾವು ನೆಡುತೋಪು ಬೇಸಾಯ ಅಂತ ಕರೀತೀವಿ. ಸೊ ಇಲ್ಲಿ ವ್ಯವಸಾಯದ ವಿಧಗಳು ಅಂತ ಬಂದಾಗ ಪ್ರಮುಖವಾಗಿ 7 ವಿಧಗಳನ್ನ ನಾವು ಗುರುತಿಸಿದೀವಿ. ಜೀವನಾಧಾರ ಬೇಸಾಯ, ನೀರಾವರಿ ಬೇಸಾಯ, ಒಣ ಬೇಸಾಯ, ಮಿಶ್ರ ಬೇಸಾಯ, ಸ್ಥಳಾಂತರ ಬೇಸಾಯ, ವಾಣಿಜ್ಯ ಬೇಸಾಯ,
ಮತ್ತು ನೆಡುತೋಪು ಬೇಸಾಯ. ಸೊ 7 ವ್ಯವಸಾಯದ ವಿಧಗಳು. ಸೊ ನೆನಪಲ್ಲಿಡ್ಬೇಕು, ನಿಮಗೆ ಪ್ರಶ್ನೆ ಕೇಳ್ಬೋದು, ವ್ಯವಸಾಯ ಎಂದರೇನು, ವ್ಯವಸಾಯದ ವಿಧಗಳನ್ನು ತಿಳಿಸಿ ಅಂತ ಕೇಳ್ಬೋದು, ಅಥವಾ ವ್ಯವಸಾಯ ಎಂದರೇನು, ವ್ಯವಸಾಯದ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತ ಕೇಳ್ಬೋದು. ಪ್ರಾಮುಖ್ಯತೆಯನ್ನು ನಾವು ಕಳೆದ ತರಗತಿಯಲ್ಲಿ ಪಟ್ಟಿ ಮಾಡ್ತೀವಿ. ಸೊ ವ್ಯವಸಾಯದಲ್ಲಿ ಇಷ್ಟೆಲ್ಲ ಬಗೆಗಳಿದೆ, ವಿಧಗಳಿದೆ. ಇನ್ನ ವ್ಯವಸಾಯ ಭೂಮಿಯಲ್ಲಿ ನಾವು ವ್ಯವಸಾಯ ಮಾಡ್ತಾ ಯಾವ ಪ್ರಮುಖ ಆಹಾರ ಬೆಳೆಗಳನ್ನ ಬೆಳಿತೀವಿ ಅನ್ನೋದನ್ನ ನೋಡೋದಾದ್ರೆ, ಕರ್ನಾಟಕದ ಬೆಳೆಗಳು. ಸೊ ಬೆಳೆಗಳ ವಿಚಾರಕ್ಕೆ ಬಂದ್ರೆ ಎಲ್ಲ ಪ್ರದೇಶಗಳಲ್ಲೂ ಅಂದ್ರೆ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ಭೂಭಾಗಗಳಲ್ಲೂ ಎಲ್ಲ ರೀತಿಯ ಬೆಳೆಗಳನ್ನ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಬೆಳೆಗಳು ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗ್ತಾ ಹೋಗುತ್ತೆ. ಈಗ ಕಾಶ್ಮೀರದಲ್ಲಿ ಸೇಬು ಬೆಳೀತಾರಪ್ಪ, ಆಪಲ್ ಬೆಳೀತಾರಲ್ಲ, ಕಾಶ್ಮೀರ್ ಸೇಬು ತುಂಬಾ ಒಳ್ಳೆ ಆದಾಯನ ತಂದು ಕೊಡ್ತಕ್ಕಂತ ಹಣ್ಣುಗಳ ಬೇಸಾಯ. ಓಕೆ, ಸೇಬಿಗೆ ಹೆಚ್ಚಿನ ಬೆಲೆ ಇದೆ ಅಂತ ಹೇಳಿ ನನ್ನ ಜಮೀನಲ್ಲೂ ಸೇಬು ಬೆಳಿತೀನಿ ಅಂತ ಹೋದ್ರೆ ಇಲ್ಲಿನ ಹವಾಗುಣಕ್ಕೆ, ಇಲ್ಲಿನ ಮಣ್ಣಿನ ಫಲವತ್ತತೆಗೆ, ಇಲ್ಲಿನ ವಾಯುಗುಣಕ್ಕೆ ಅದು ಬರಲ್ಲ ಅಲ್ವಾ. ಸೊ ಆಹಾರ ಬೆಳೆಗಳನ್ನ ಬೆಳಿಬೇಕಾದ್ರೆ, ಆಹಾರ ಬೆಳೆ ಇರಲಿ ಅಥವಾ ನಾವೇನು ಕರ್ನಾಟಕದ ಬೆಳೆಗಳು ಅಂತ ಹೇಳಿದಾಗ 3 ಪ್ರಕಾರಗಳನ್ನಾಗಿ ಮಾಡಿದ್ದೀವಿ ನೋಡಿ. ಆಹಾರ ಬೆಳೆಗಳು, ವಾಣಿಜ್ಯ ಬೆಳೆಗಳು ಮತ್ತು ನೆಡುತೋಪು ಬೆಳೆಗಳು ಅಂತೇಳಿ ಕರ್ನಾಟಕದ ಬೆಳೆಗಳನ್ನ 3 ಪ್ರಕಾರಗಳಾಗಿ ವಿಂಗಡಿಸ್ತೀವಿ. ಸೊ ಇಲ್ಲಿ ಎಲ್ಲ ಭಾಗಗಳಲ್ಲಿ ಇಲ್ಲಿ ನಾವು ಚಹಾ ಎಸ್ಟೇಟ್ ಮಾಡ್ತೀವಿ, ಕಾಫಿ ಎಸ್ಟೇಟ್ ಮಾಡ್ತೀವಿ, ರಬ್ಬರ್ನ ಬೆಳಿತೀವಿ ಅಂತ ಹೇಳಿದ್ರೆ ಆಗಲ್ಲ ಅಲ್ವಾ. ಸೊ ಬೆಳೀತಕ್ಕಂತ ಬೆಳೆ ಏನನ್ನ ಆಧರಿಸಿರುತ್ತೆ ಅಂದ್ರೆ ಆ ಪ್ರದೇಶದಲ್ಲಿರ್ತಕ್ಕಂಥ ವಾಯುಗುಣವನ್ನ ಆಧರಿಸಿರುತ್ತೆ, ಅಲ್ಲಿ ಬೀಳ್ತಕ್ಕಂಥ ಮಳೆಯ ಪ್ರಮಾಣವನ್ನ ಆಧರಿಸಿರುತ್ತೆ, ಅಲ್ಲಿನ ಮಣ್ಣಿನ ಗುಣವನ್ನ ಆಧರಿಸಿರುತ್ತೆ, ವಾಯುಗುಣದ ಸ್ಥಿತಿಯನ್ನ ಆಧರಿಸಿರುತ್ತೆ. ಅದ್ರ ಜೊತೆಗೆ ಮಾರುಕಟ್ಟೆ, ಯಾವ ವಸ್ತುವಿಗೆ ಹೆಚ್ಚಿನ ಮಾರುಕಟ್ಟೆ ಇದೆ, ಹೆಚ್ಚಿನ ಬೆಲೆ ಇದೆ, ಅದ್ರ ಜೊತೆಗೆ ಆ ಕೃಷಿಕರ ಸಂಪ್ರದಾಯ ಹಿಂದಿನಿಂದ ಏನ್ ಬೆಳ್ಕೊಂಡು ಬಂದಿತ್ತು ಅನ್ನೋದ್ರ ಆಧಾರ. ಯಾಕೆಂದ್ರೆ ಪೂರ್ವಿಕರು ಅದನ್ನ ನೋಡ್ಕೊಂಡೇ ಬಂದಿರ್ತಾರೆ. ಸೊ ಇವುಗಳ ಆಧಾರದ ಮೇಲೆ ಬೆಳೀತಕ್ಕಂಥ ಬೆಳೆಗಳು ಪ್ರದೇಶದಿಂದ ಪ್ರದೇಶಕ್ಕೆ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಸೊ ಹೇಗೆ ಕರ್ನಾಟಕದ ಬೆಳೆಗಳನ್ನು ಪ್ರಮುಖವಾಗಿ 3 ಪ್ರಕಾರ ಮಾಡಿ. ಆಹಾರ ಬೆಳೆಗಳು. ಆಹಾರ ಬೆಳೆಗಳು ಅಂತಂದ್ರೆ ಆಹಾರಕ್ಕಾಗಿ ನಾವು ವ್ಯವಸಾಯವನ್ನು ಮಾಡಿದ್ರೆ ಯಾವ್ದಪ್ಪ ಉದಾಹರಣೆ ಏನಪ್ಪಾ ಅಂತ ಹೇಳಿದ್ರೆ, ಭತ್ತ ಇರ್ಬೋದು, ಗೋಧಿ ಇರ್ಬೋದು, ರಾಗಿ ಇರ್ಬೋದು, ಜೋಳಗಳಿರ್ಬೋದು, ತೃಣಧಾನ್ಯಗಳು ಅಂತ ಕರಿತೀವಿ. ತೃಣಧಾನ್ಯಗಳಿಗೆ ಈಗ ಹೆಚ್ಚಿನ ಬೇಡಿಕೆ ಇದೆ. ಏನ್ ಹೇಳ್ತಾರೆ ಅದಕ್ಕೆ, ಸಿರಿಧಾನ್ಯಗಳು ಅಂತ ಹೆಸರು ಕೊಟ್ಬಿಟ್ಟಿದ್ದಾರೆ ಅಲ್ವಾ. ಸಾವೆ, ಸಜ್ಜೆ ಅವೇನ್ ಬರ್ತಾವಲ್ಲ, ಸೊ ಇವುಗಳನ್ನ ಸಜ್ಜೆ, ನವಣೆ, ಬಾರ್ಲಿ ಯಾವ್ಯಾವ ಬರ್ತವೆ. ಸೊ ಇವುಗಳನ್ನ ನಾವು ಆಹಾರ ಬೆಳೆಗಳು ಅಂತ ಕರಿತೀವಿ. ದ್ವಿದಳ ಧಾನ್ಯಗಳು ಕೂಡ ಆಹಾರ ಧಾನ್ಯಗಳು ಬರ್ತವೆ. ಸೊ ಇವುಗಳು ಆಹಾರ ಬೆಳೆಗಳು, ಆಹಾರದ ಉದ್ದೇಶಕ್ಕಾಗಿ ಬೆಳೀತಕ್ಕಂಥ ಬೆಳೆಗಳು, ಆಹಾರವಾಗಿ ಅವುಗಳನ್ನ ಸ್ವೀಕರಿಸ್ತಕ್ಕಂಥ ಬೆಳೆಗಳನ್ನ ಆಹಾರ ಬೆಳೆಗಳು ಅಂತ ಕರಿತೀವಿ. ಹಾಗೆ ವಾಣಿಜ್ಯ ಬೆಳೆಗಳು ನೋಡಿ. ವಾಣಿಜ್ಯ ಬೆಳೆಗಳು ಅಂದ್ರೆ ಲಾಭ ಗಳಿಕೆ ಉದ್ದೇಶಕ್ಕಾಗಿ, ಆಗ್ಲೇ ಹೇಳಿ ವಿದೇಶಿ ಮಾರುಕಟ್ಟೆಯನ್ನ ಗಮನದಲ್ಲಿ ಇಟ್ಕೊಂಡು ಹೆಚ್ಚಿನ ಆದಾಯ ಪಡಿತಕ್ಕಂಥ, ಲಾಭ ಗಳಿಕೆ ಉದ್ದೇಶದಿಂದ ಬೆಳೀತಕ್ಕಂಥ ಬೆಳೆಗಳನ್ನು ನಾವು ವಾಣಿಜ್ಯ ಬೆಳೆಗಳು ಅಂತ ಕರಿತೀವಿ. ಸೊ ಹತ್ತಿ ಇರ್ಬೋದು, ಕಬ್ಬಿರ್ಬೋದು, ತಾಂಬಾಕ್ ಇರ್ಬೋದು, ಎಣ್ಣೆ ಕಾಳುಗಳಿರ್ಬೋದು. ಸೊ ಹೆಚ್ಚಿನ ವಾಣಿಜ್ಯವನ್ನು, ಸೆಣಬಿರ್ಬೋದು, ಇವುಗಳನ್ನ ತಂದುಕೊಳ್ತಕ್ಕಂಥ ಬೆಳೆಗಳನ್ನ ನಾವು ವಾಣಿಜ್ಯ ಬೆಳೆಗಳು ಅಂತ ಕರಿತೀವಿ. ಹಾಗೇನೆ ನೆಡುತೋಪು ಬೆಳೆಗಳು, ಇವುಗಳನ್ನ ಕೆಲವು ಕೇಳಿರ್ಬೋದು, ಕೆಲವು ಕೇಳಿದೆ. ಏನು ನೆಡುತೋಪು ಬೆಳೆ ಅಂದ್ರೆ ಏನು? ನೆಡುತೋಪು ಬೆಳೆ ಅಂತ ಹೇಳಿದ್ರೆ ಒಂದ್ ಅರ್ಥದಲ್ಲಿ ತೋಟಗಾರಿಕಾ ಬೆಳೆ, ಬಹುವಾರ್ಷಿಕ ಆದಾಯವನ್ನು ತಂದುಕೊಡ್ತಕ್ಕಂಥ ಬೆಳೆಗಳು. ಕಾಫಿ, ತೆಂಗು, ರಬ್ಬರ್, ಬಾಳೆ, ಅಡಿಕೆ, ಸೊ ಈ ತರದ ಬೆಳೆಗಳನ್ನ ನಾವು ನೆಡುತೋಪು ಬೆಳೆಗಳು ಅಂತ ಕರಿತೀವಿ. ಸೊ ಇವುಗಳ ಜೊತೆಗೆ ಇತ್ತೀಚೆಗೆ ಈ ತೋಟಗಾರಿಕಾ ಬೇಸಾಯ ಮತ್ತು ಪುಷ್ಪ ಬೇಸಾಯ ಕೂಡ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಸೊ ಇದಿಷ್ಟು ವ್ಯವಸಾಯದ ವಿಧಗಳು ಮತ್ತು ಆಹಾರದ ಬೆಳೆಗಳನ್ನ ಯಾವ ಪ್ರಕಾರಗಳಾಗಿ ವಿಂಗಡಿಸಿದೀವಿ ಅನ್ನೋದಾಯ್ತು. ಮುಂದುವರೆದು
ಆಹಾರ ಬೆಳೆಗಳ ಸಂಕ್ಷಿಪ್ತವಾಗಿ ಒಂದು 2-3 ಆಹಾರ ಬೆಳೆಗಳನ್ನ ಅದರ ಲಕ್ಷಣ ಕರ್ನಾಟಕದ ಪ್ರಮುಖ ಆಹಾರ ಬೆಳೆಗಳು ಅಂತ ಬಂದಾಗ ಒಂದು 3 ಆಹಾರ ಬೆಳೆಗಳ ಬಗ್ಗೆ ನಾವು ಅಭ್ಯಾಸ ಮಾಡ್ತಾ ಹೋಗೋಣ. ಭತ್ತ, ಜೋಳ ಮತ್ತು ರಾಗಿ ಕರ್ನಾಟಕದ ಪ್ರಮುಖ ಆಹಾರ ಧಾನ್ಯಗಳು ಅಂತ ಕನ್ಸಿಡರ್ ಮಾಡ್ತೀವಿ. ಯಾವ ಭೌಗೋಳಿಕ ಸನ್ನಿವೇಶಗಳು ಈ ಬೆಳೆಗಳನ್ನ ಬೆಳೆಯಲಿಕ್ಕೆ ಸೂಕ್ತವಾಗಿರ್ತಕ್ಕಂಥದ್ದು, ಯಾವ ಮಣ್ಣಿನಲ್ಲಿ ಹೆಚ್ಚು ಫಲವತ್ತತೆ, ಹೆಚ್ಚು ಇಳುವರಿಯನ್ನು ಕೊಡುತ್ತೆ ಅಂತ ನೋಡೋದಾದ್ರೆ ನೋಡಿ, ಭತ್ತ ಅಂತ ಹೇಳ್ತೀವಿ. ಕರ್ನಾಟಕದ ಆಹಾರ ಧಾನ್ಯಗಳಲ್ಲಿ ಪ್ರಧಾನವಾಗಿರ್ತಕ್ಕಂಥ ಆಹಾರ ಧಾನ್ಯ ಅಂತ ಹೇಳಿದ್ರೆ ಅದು ಭತ್ತ. ಸೊ ಭತ್ತ ಬೆಳೆಗೆ ಬಂದ್ರೆ ಪ್ರಮುಖ ಆಹಾರ ಧಾನ್ಯವಾಗಿ ಬೆಳೀತಾ ಇರ್ತಕ್ಕಂಥ ಭತ್ತ ಒಟ್ಟು ಕೃಷಿ ಭೂಮಿಯಲ್ಲಿ 28.2% ಭಾಗದಲ್ಲಿ ನಾವು ಭತ್ತವನ್ನ ಬೆಳೀತಾ ಇದ್ದೀವಿ. ಯಾಕೆಂದ್ರೆ ಭತ್ತ ಅಂತಕ್ಕಂಥದ್ದು ಪ್ರಮುಖ ಆಹಾರ ಧಾನ್ಯವಾಗಿರ್ತಕ್ಕಂಥದ್ದು. ಸೊ ಅದು ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ಬಿತ್ತನೆ ಬೀಜಗಳು, ನೀರಾವರಿ ವ್ಯವಸ್ಥೆ, ರಸಗೊಬ್ಬರಗಳು, ಸೊ ಇವುಗಳನ್ನ ಬಳಸೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಮೊದಲಿಗಿಂತ ಹೆಚ್ಚಿನ ಇಳುವರಿನ ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಹಲವಾರು ತಳಿಗಳ ಭತ್ತಗಳು ಇದೆ. ಒಂದೊಂದು ತಳಿಯ ಭತ್ತ ಒಂದೊಂದು ಬೆಲೆನ ಹೊಂದಿರೋದ್ರಿಂದ ಇವತ್ತು ಭತ್ತ ಬೆಳೀಲಿಕ್ಕೆ ಹೆಚ್ಚಿನ ಜನರು ಮುಂದಾಗಿರೋದ್ರಿಂದ ಭತ್ತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ, ಪ್ರಮುಖ ಆಹಾರ ಧಾನ್ಯ. ಇನ್ನು ಭತ್ತ ಯಾವ ತರದ ಬೆಳೆ ಅಂತ ನೋಡಿದ್ರೆ ಭತ್ತ ಒಂದು ಉಷ್ಣವಲಯದ ಬೆಳೆ ಅಂತ ಹೇಳಿ. ಅದಕ್ಕೆ ನಮ್ಮ ಭಾಗದಲ್ಲಿ ಅಂದ್ರೆ ದಕ್ಷಿಣ ಭಾರತದಲ್ಲಿ, ಕರ್ನಾಟಕದಲ್ಲಿ ದಕ್ಷಿಣ ಕರ್ನಾಟಕದ ಪ್ರಮುಖ ಭಾಗಗಳು ಅಂತ ಹೇಳ್ತೀವಿ. ಅದರಲ್ಲೂ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶ. ಯಾಕೆಂದ್ರೆ ಭತ್ತಕ್ಕೆ ಬೇಕಾಗಿರುವ ಭೌಗೋಳಿಕ ಸನ್ನಿವೇಶ ಏನು ಅಂತ ನೋಡಿದ್ರೆ ಉಷ್ಣತೆ ಹೆಚ್ಚಾಗಿ, ಉಷ್ಣಾಂಶ ಹೆಚ್ಚಾಗಿರ್ಬೇಕು, ಜೊತೆಗೆ ಮಳೆ ಅಂದ್ರೆ ಮಳೆಗಾಲದಲ್ಲಿ ಹೆಚ್ಚಿನ ಮಳೆ ಇದ್ರೆ ಚೆನ್ನಾಗಿ ಬರುತ್ತೆ. ಮಳೆ ಇಲ್ಲ ಅಂತ ಹೇಳಿದ್ರೆ ನೀರಾವರಿ ಆಶ್ರಯದಲ್ಲೂ ಕೂಡ ಭತ್ತವನ್ನ ಹೆಚ್ಚಾಗಿ ಬೆಳೀತಾರೆ. ಇವನ್ ಮಳೆ ಆಶ್ರಯದಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಗಿಂತ ನೀರಾವರಿ ಭೂಮಿಯಲ್ಲಿ ಬೆಳೆದಿರ್ತಕ್ಕಂಥ ಭತ್ತ ಹೆಚ್ಚಿನ ಗುಣಮಟ್ಟವನ್ನ, ಹೆಚ್ಚಿನ ಇಳುವರಿಯನ್ನ ಕೊಡುವುದನ್ನ ನಾವು ಗುರುತಿಸ್ತೀವಿ. ಸೊ ಭತ್ತದ ಬೆಳೆಗೆ ಬೇಕಾಗಿರ್ತಕ್ಕಂಥ ಸನ್ನಿವೇಶ ಬಂದ್ರೆ ಮೆಕ್ಕಲು ಮಣ್ಣು ಭತ್ತದ ಬೆಳೆಗೆ ತುಂಬಾ ಸೂಕ್ತವಾಗಿರ್ತಕ್ಕಂಥ ಮಣ್ಣು ಅಂತ ಹೇಳಿ. ಮೆಕ್ಕಲು ಮಣ್ಣು ಹೆಚ್ಚಿನ ಫಲವತ್ತಾಗಿರ್ತಕ್ಕಂಥ ಮಣ್ಣು. ಆದ್ರೆ ಮೆಕ್ಕಲು ಮಣ್ಣೆ ಬರಬೇಕು ಅಂದ್ರೆ ಎಲ್ಲಿಂದ ತರಲಿಕ್ಕಾಗತ್ತಪ್ಪ? ಎಲ್ಲ ಮಣ್ಣುಗಳಲ್ಲೂ ಬೆಳೀತಾರೆ, ಆದ್ರೆ ಸೂಕ್ತವಾದ ಮಣ್ಣು ಅಂತ ಹೇಳಿದ್ರೆ ನಾವು ಮೆಕ್ಕಲು ಮಣ್ಣು ಹೆಚ್ಚು ಫಲವತ್ತತೆಯಿಂದ ಕೂಡಿದ್ದು ಭತ್ತದ ಬೆಳೆಗೆ ಸೂಕ್ತವಾಗಿರ್ತಕ್ಕಂಥ ಮಣ್ಣು. ಯಾವುದೇ ಮಣ್ಣಾಗಿ ಬಯಲು ಇದು ಏನಾಗಿರುತ್ತೆ, ಭೂಮಿ ಸಮತಟ್ಟಾಗಿ. ಯಾಕೆ ಸಮತಟ್ಟಾಗಿರ್ಬೇಕು? ಬಹಳ ಮುಖ್ಯ. ನೋಡಿ, ನೀವು ಭತ್ತವನ್ನ ನಾಟಿ ಮಾಡ್ಬೇಕಾದ್ರೆ ಫಸ್ಟ್ ಕೆಸರೊಡಿತಾರಲ್ಲ, ಕೆಸರೊಡ್ಡಿ ಏನ್ ಮಾಡ್ತಾರೆ ಅಂದ್ರೆ ಲೆವೆಲ್ ಮಾಡ್ತಾರೆ. ಯಾಕೆಂದ್ರೆ ಭತ್ತ ನಾಟಿ ಮಾಡಿದಾಗಿಂದ ಹಿಡಿದು ಕೊಯ್ಲಿಗೆ ಬರುವವರೆಗೂ ಕೂಡ ಕೆಳಗೆ ನೀರು ನಿಂತಿರ್ಬೇಕು. ಸೊ ಹೆಚ್ಚಿನ ನೀರನ್ನ ಬೇಡುತ್ತೆ, ಅಷ್ಟೇ ಉಷ್ಣಾಂಶವನ್ನು ಹೆಚ್ಚಾಗಿ ಬೇಡುತ್ತೆ. ಸಮತಟ್ಟಾಗಿರ್ತಕ್ಕಂಥ ಪ್ರದೇಶಗಳಲ್ಲಿ ನಾವು ಭತ್ತವನ್ನ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ. ಭತ್ತವನ್ನ ಎರಡು ರೀತಿ ಬೆಳೀತಾರೆ ಅಂತಂದ್ರೆ ಕೆಲವು ಭಾಗಗಳಲ್ಲಿ ಮಡಿ ಮಾಡಿಬಿಟ್ಟು ಭತ್ತ ಚೆಲ್ಬಿಟ್ಟು ಆ ಸಸಿಗಳಾದ್ಮೇಲೆ ಆ ಸಸಿಗಳನ್ನ ಕಿತ್ತು ನಾಟಿ ಮಾಡೋದ್ರ ಮೂಲಕ ಭತ್ತ ಬೆಳೀತಕ್ಕಂಥದ್ದು ನಮಗೆ ತುಂಬಾ ಚಿರಪರಿಚಿತ. ಈ ಭಾಗಗಳಲ್ಲೆಲ್ಲ ಹಾಗೇನೆ ಬೆಳೀತಾರೆ. ಆದ್ರೆ ಕೆಲವು ಪ್ರದೇಶಗಳಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಬೇರೆ ಧಾನ್ಯಗಳನ್ನ ಬೆಳಿತೀವಲ್ಲಪ್ಪ, ಬಿತ್ತನೆ ಬೀಜ ಬಿತ್ತೀವಲ್ಲ, ಸೊ ಹಾಗೆ ಮಲೆನಾಡಿಗಳಲ್ಲಿ ಚೆಲ್ಲುವ ವಿಧಾನ ಅಂತ ಕರೀತಾರೆ. ಭತ್ತ ಚೆಲ್ಲೋದ್ರ ಮೂಲಕ ಭತ್ತವನ್ನ ಬೆಳೀತಕ್ಕಂಥದ್ದು. ನಮ್ಮ ಭಾಗಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಡಿ ಮಾಡ್ಬಿಟ್ಟು ಮಡಿಲಿ ಬಿತ್ತನೆ ಬೀಜ ಹಾಕ್ತಾರೆ. ಅದು ಸಸಿ ಆದ್ಮೇಲೆ ಅದನ್ನ ಕಿತ್ಕೊಂಡ್ಬಿಟ್ಟು ಕೆಸರು ಗದ್ದೆಯಲ್ಲಿ ಏನ್ ಮಾಡ್ತಾರೆ, ನಾಟಿ ಮಾಡೋದ್ರ ಮೂಲಕ ಭತ್ತವನ್ನ ಬೆಳೀತಾರೆ. ಸಾಮಾನ್ಯವಾಗಿ ಜೂನ್ ನಿಂದ ಆಗಸ್ಟ್ ವರೆಗೆ, ಜೂನ್ ಜುಲೈ ಆಗಸ್ಟ್ ತಿಂಗಳಲ್ಲಿ ನಾಟಿ ಮಾಡಿ ನವೆಂಬರ್ ಡಿಸೆಂಬರ್ ವೇಳೆಗೆ ಆ ಬೆಳೆಯನ್ನ ಸಂಪೂರ್ಣವಾಗಿ ಫಸಲನ್ನ ಪಡ್ಕೊಳ್ತಾರೆ, ಕಟಾವು ಮಾಡ್ತಕ್ಕಂಥದ್ದನ್ನ ನಾವು ಸಾಮಾನ್ಯವಾಗಿ ಗಮನಿಸ್ತೀವಿ. ಇದನ್ನ ನಾವು ಯಾವ ಕಾಲ, ಮಳೆಗಾಲದ
ಭತ್ತದ ಬೆಳೆ ಅಂತ ಕರಿತೀವಿ. ಮಳೆಗಾಲ ಬೆಳೀತಕ್ಕಂಥ ಬೆಳೆ. ಆ ಮಳೆಗಾಲದಲ್ಲಿ ಬೆಳೀತಕ್ಕಂಥ ಬೆಳೆಯನ್ನ ನಾವು ಹೈನು ಬೆಳೆ ಅಂತ ಕರಿತೀವಿ. ಹೈನು ಬೆಳೆ. ಹೈನು ಬೆಳೆ ಅಂದ್ರೆ ಯಾವುದು? ಜೂನ್, ಜುಲೈ, ಆಗಸ್ಟ್ ತಿಂಗಳಲ್ಲಿ ನಾಟಿ ಮಾಡಿ ನವೆಂಬರ್, ಡಿಸೆಂಬರ್ ವೇಳೆಗೆ ಫಸಲನ್ನ ಕಟಾವು ಮಾಡ್ತಕ್ಕಂಥ ಬೆಳೆಯನ್ನ ನಾವು ಹೈನು ಬೆಳೆ ಅಂತ ಕರಿತೀವಿ. ಇದು ಮಳೆ ಆಶ್ರಿತ ಬೆಳೆಯಾಗಿರುತ್ತೆ. ಮತ್ತೊಂದಿದೆ ಕಾರು ಬೆಳೆ ಅಂತ. ಅದು ಕಾರು ಬೆಳೆ ಅಂದ್ರೆ ಯಾವುದು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ನೀರಾವರಿ ಇರ್ತಕ್ಕಂಥ ಪ್ರದೇಶ, ನೀರಿನ ಸೌಲಭ್ಯ ಇರ್ತಕ್ಕಂಥ ಭೂಪ್ರದೇಶಗಳಲ್ಲಿ ಬೇಸಿಗೆಯಲ್ಲಿ ಸುಮಾರು ಒಂದು ಫೆಬ್ರವರಿ ತಿಂಗಳಲ್ಲಿ ನಾಟಿ ಮಾಡಿ ಒಂದು ಜೂನ್ ವೇಳೆಗೆ ಫಸಲನ್ನ ಕಟಾವು ಮಾಡ್ತಕ್ಕಂಥ ವ್ಯವಸ್ಥೆ ಇರುತ್ತಲ್ಲ, ಆ ಬೆಳೆಗಳನ್ನ ನಾವು ಕಾರು ಬೆಳೆಗಳು ಅಂತ ಕರಿತೀವಿ. ಸೊ ಭತ್ತದ ಬೆಳೆಯನ್ನ ಎರಡು ಪ್ರಕಾರ ಮಾಡ್ತೀವಿ. ಒಂದು ಹೈನು ಬೆಳೆ, ಮತ್ತೊಂದು ಕಾರು ಬೆಳೆ. ಹೈನು ಬೆಳೆ ಅಂತಕ್ಕಂಥದ್ದು ಜೂನ್, ಜುಲೈ, ಆಗಸ್ಟ್ ಅಲ್ಲಿ ನಾಟಿ ಮಾಡ್ತಾರೆ, ನವೆಂಬರ್, ಡಿಸೆಂಬರ್ ತಿಂಗಳಿಗೆ ಕಟಾವು ಮಾಡ್ತಾರೆ. ಕಾರು ಬೆಳೆ ಅಂತಂದ್ರೆ ಫೆಬ್ರವರಿ ತಿಂಗಳಲ್ಲಿ ಆಸ್ಪಾಸ್ನಲ್ಲಿ ನಾಟಿ ಮಾಡ್ತಾರೆ, ಮೇ, ಜೂನ್ ತಿಂಗಳಷ್ಟೊತ್ತಿಗೆ ಏನ್ ಮಾಡ್ತಾರೆ, ಕಟಾವು ಮಾಡ್ತಕ್ಕಂಥ ಬೆಳೆ. ಇದು ಬೇಸಿಗೆ ಕಾಲದಲ್ಲಿ ಇರ್ತಕ್ಕಂಥ ಬೆಳೆ ಕಾರು ಬೆಳೆ. ಬೇಸಿಗೆಯಲ್ಲಿ ಬೆಳೀತಕ್ಕಂಥ ಕಾರು ಬೆಳೆಗೆ ನೀರಾವರಿಯ ಸೌಲಭ್ಯ ಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ. ಮೆಕ್ಕಲು ಮಣ್ಣು ತುಂಬಾ ಸೂಕ್ತವಾಗಿರ್ತಕ್ಕಂಥ ಮಣ್ಣು ಭತ್ತವನ್ನು ಬೆಳೀಲಿಕ್ಕೆ. ಸೊ ಭತ್ತದ ವಿಚಾರಕ್ಕೆ ಬಂದ್ರೆ, ಕರ್ನಾಟಕದ ಯಾವ ಪ್ರದೇಶಗಳಲ್ಲಿ ಹೆಚ್ಚಾಗಿ ಭತ್ತವನ್ನ ಬೆಳಿತೀವಿ ಅಂತ ನೋಡಿದ್ರೆ, ಈ ನದಿ ಮುಖಜ ಭೂಮಿಗಳು ಬರುತ್ತೆ, ಅಂದ್ರೆ ನದಿ ಕಣಿವೆಗಳು ಅಂತ ಬರುತ್ತೆ. ಯಾವುದು? ಕೃಷ್ಣಾ ತುಂಗಭದ್ರಾ ನದಿ ಕಣಿವೆ ಅಂತ ಬರುತ್ತೆ ಅಲ್ವಾ? ಮೇಲ್ಗಡೆ ಕರ್ನಾಟಕದ ಮೇಲ್ಭಾಗದಲ್ಲಿ ತುಂಗಭದ್ರಾ ನದಿ, ಕೃಷ್ಣಾ ನದಿಯ ಕಣಿವೆ ಪ್ರದೇಶಗಳಲ್ಲಿ ಅಲ್ಲಿ ಕಾಲುವೆ ನೀರಾವರಿಯನ್ನ ಬಳಸ್ಕೊಂಡ್ಬಿಟ್ಟು ಹೆಚ್ಚಿನ ಭತ್ತವನ್ನು ಬೆಳೀತಾರೆ. ಇನ್ನ ಕರಾವಳಿ ಜಿಲ್ಲೆಗಳು ಅಂತ ಏನ್ ಕರಿತೀವಿ, ಕರಾವಳಿ ಜಿಲ್ಲೆಗಳು ಯಾವ್ಯಾವುದು? ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಶಿವಮೊಗ್ಗ ಬಂದ್ಬಿಟ್ಟು ಮಲೆನಾಡು ಪ್ರದೇಶ ಅಂತ ಕರಿತೀವಿ. ಸೊ ಈ ಪ್ರದೇಶಗಳು ಹೆಚ್ಚಿನ ಭತ್ತದ ಬೆಳೆಗೆ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥ ಪ್ರದೇಶಗಳು. ಸೊ ಕೃಷ್ಣಾ ನದಿ ಮತ್ತು ಇವನ್ ಕಾವೇರಿ ನದಿ ಕಣಿವೆಗಳಲ್ಲೂ ಕೂಡ ಭತ್ತ ಬೆಳೀತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ. ಪ್ರಮುಖ ಪ್ರದೇಶಗಳು ಬಿಟ್ರೆ ಕೆಲವು ಜಿಲ್ಲೆಗಳನ್ನ ಹೊರತುಪಡಿಸಿ ಬಹುತೇಕ ಭಾರತದ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಭತ್ತ ಬೆಳಿತೀವಿ. ಆದ್ರೆ ಆ ಬೆಳೀತಕ್ಕಂಥ ಭತ್ತದ ಗುಣಮಟ್ಟ ಮತ್ತು ನೀಡ್ತಕ್ಕಂಥ ಇಳುವರಿ ಪ್ರದೇಶದಿಂದ ಪ್ರದೇಶಕ್ಕೆ ಭಿನ್ನವಾಗಿರುತ್ತೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಆಗ್ಲೇ ಹೇಳಿದಾಗೆ ಹವಾಗುಣ, ಆ ಮಣ್ಣಿನ ಲಕ್ಷಣ, ಆ ಮಣ್ಣು ಸೂಕ್ತವಾಗಿರ್ತಕ್ಕಂಥ ಆ ಮಣ್ಣು ಮತ್ತೆ ನೀರಿನ ಲಭ್ಯತೆ, ನೀರಾವರಿ ಇವುಗಳನ್ನ ಆಧರಿಸಿ ಪ್ರದೇಶದಿಂದ ಪ್ರದೇಶಕ್ಕೆ ಭತ್ತದ ಇಳುವರಿಯಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ. ರಾಯಚೂರು ಜಿಲ್ಲೆ ಕರ್ನಾಟಕದಲ್ಲಿ ಹೆಚ್ಚು ಭತ್ತ ಬೆಳೀತಕ್ಕಂಥ ಜಿಲ್ಲೆ. ರಾಯಚೂರು ಜಿಲ್ಲೆ ನೆನ್ಪಿಡ್ಬೇಕು. ರಾಯಚೂರು ಜಿಲ್ಲೆ ಹೆಚ್ಚಿನ ಭತ್ತದ ಇಳುವರಿಯನ್ನ ಪಡಿತಕ್ಕಂಥ ಜಿಲ್ಲೆ. ಸೊ ಆಗ್ಲೇ ಹೇಳಿದಾಗೆ ನೀರಾವರಿಯಲ್ಲಿ ಹೆಚ್ಚಿನ ಗುಣಮಟ್ಟ, ಉತ್ತಮ ಗುಣಮಟ್ಟ. ಬೇರೆ ಮಳೆಯಾಶ್ರಿತ ಬೆಳೆಯಲ್ಲಿ ಬೆಳೆದಿರ್ತಕ್ಕಂಥ ಭತ್ತಕ್ಕೂ ನೀರಾವರಿ ಭೂಪ್ರದೇಶದಲ್ಲಿ ಬೆಳೆದಿರ್ತಕ್ಕಂಥ ಭತ್ತಕ್ಕೂ ನಾವು ಕಂಪೇರ್ ಮಾಡಿದ್ರೆ, ನೀರಾವರಿ ಭೂಪ್ರದೇಶದಲ್ಲಿ ಬೆಳೆದಿರ್ತಕ್ಕಂಥ ಬೆಳೆ ಭತ್ತ ಉತ್ತಮ ಗುಣಮಟ್ಟದ್ದಾಗಿರುತ್ತೆ, ಜೊತೆಗೆ ಹೆಚ್ಚಿನ ಇಳುವರಿಯನ್ನ ಕೊಡುತ್ತೆ ಅನ್ನೋದನ್ನ ಗಮನಿಸಿ. ಇದು ಕರ್ನಾಟಕದ ಪ್ರಮುಖ ಆಹಾರ ಧಾನ್ಯವಾಗಿರ್ತಕ್ಕಂಥ ಭತ್ತ ಬೆಳೆಗೆ ಬೇಕಾಗಿರ್ತಕ್ಕಂಥ ಭೌಗೋಳಿಕ ಸನ್ನಿವೇಶ. ಸೊ ಈ ಭತ್ತಕ್ಕೆ ವೈಜ್ಞಾನಿಕ ಹೆಸರು ಬಂದ್ಬಿಟ್ಟು ಒರೈಸಾ ಸಟೈವಾ ಅಂತಕ್ಕಂಥದ್ದು ಭತ್ತದ ವೈಜ್ಞಾನಿಕ ಹೆಸರು. ರೈಟ್. ಇನ್ನು ನೋಡಿದ್ರೆ ಬಿಟ್ಟಂಗೆ ಇನ್ನೆಲ್ಲ ಪ್ರದೇಶಗಳಲ್ಲಿ, ಮಲೆನಾಡು ಪ್ರದೇಶಗಳಲ್ಲಿ, ಕರಾವಳಿ ಪ್ರದೇಶಗಳಲ್ಲಿ, ಎಲ್ಲ ಪ್ರದೇಶಗಳಲ್ಲೂ ಭತ್ತವನ್ನ ಬೆಳೆಯುತ್ತೆ. ಇನ್ನ ಎರಡನೇ ಪ್ರಮುಖ ಆಹಾರ ಧಾನ್ಯ ಬಂದ್ಬಿಟ್ಟು ಜೋಳ. ಭತ್ತವನ್ನ ಬಿಟ್ರೆ ಆಹಾರ ಧಾನ್ಯಗಳಲ್ಲಿ ಎರಡನೇ ಪ್ರಮುಖ ಬೆಳೆ ಜೋಳ. ಹಿಂದಿನ ದಿನಗಳಿಗೆ ಕಂಪೇರ್ ಮಾಡಿದ್ರೆ, ಪ್ರಸ್ತುತ ದಿನಗಳನ್ನು ಬಿಟ್ಟು ಒಂದಷ್ಟು ವರ್ಷಗಳ ಹಿಂದಕ್ಕೆ ಹೋದ್ರೆ ಭತ್ತಕ್ಕಿಂತ ಜೋಳವನ್ನ ಹೆಚ್ಚಾಗಿ ಬೆಳೀತಾರೆ ಕರ್ನಾಟಕದಲ್ಲಿ. ಜೋಳದ ಇಳುವರಿ ಹೆಚ್ಚಾಗಿದೆ, ಜೋಳದ ಬಳಕೆ ಹೆಚ್ಚಾಗಿದೆ. ಆದ್ರೆ ಬದಲಾದ ಸನ್ನಿವೇಶಗಳಲ್ಲಿ ಪ್ರಸ್ತುತ ದಿನಮಾನಗಳಲ್ಲಿ ಜೋಳಕ್ಕಿಂತ ಭತ್ತವನ್ನ ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಹಲವಾರು ಕಾರಣಗಳಿರ್ಬೋದು.
ಯಾಕೆಂದ್ರೆ ಜೋಳಕ್ಕಿಂತ ಭತ್ತಕ್ಕೆ ಹೆಚ್ಚಿನ ರೇಟ್ ಇದೆ ಅನ್ನೋ ಕಾರಣಕ್ಕೆ ಭತ್ತಕ್ಕೆ ಬಂದಿರಬಹುದು, ಅಥವಾ ಜೋಳವನ್ನು ಬಳಸೋರ ಸಂಖ್ಯೆ ಕಡಿಮೆ ಆಗಿರ್ಬೋದು. ಹಲವಾರು ಕಾರಣಗಳಿಂದಾಗಿ ಈಗ ಜೋಳ ಅಂತಕ್ಕಂಥದ್ದು 2ನೇ ಸ್ಥಾನದಲ್ಲಿದೆ. 26% ಪ್ರದೇಶದಲ್ಲಿ ಒಟ್ಟು ವ್ಯವಸಾಯ ಭೂಮಿಯಲ್ಲಿ 28.2% ಭತ್ತ ಬೆಳೆದ್ರೆ 26% ಭೂಪ್ರದೇಶದಲ್ಲಿ ಜೋಳವನ್ನ ಬೆಳೀತಾ ಇದ್ದೀವಿ. ಜೋಳದ ಉತ್ಪಾದನೆಯಲ್ಲಿ ಕರ್ನಾಟಕ ಭಾರತದಲ್ಲೇ 2ನೇ ಸ್ಥಾನದಲ್ಲಿದೆ. ಭಾರತದಲ್ಲಿ ಜೋಳದ ಉತ್ಪಾದನೆಯಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದನ್ನ ಗಮನಿಸ್ತೀವಿ. ಇನ್ನ ಜೋಳಕ್ಕೆ ಬಂದ್ರೆ, ಜೋಳ ಉತ್ತರ ಕರ್ನಾಟಕದ ಪ್ರಮುಖ ಆಹಾರ ಅಲ್ವಾ. ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಅಲ್ಲಿನ ಪ್ರಮುಖ ಆಹಾರ ಏನು ಅಂತ ನೋಡಿದ್ರೆ ಜೋಳದ ರೊಟ್ಟಿ ಅಲ್ವಾ. ರೊಟ್ಟಿ ತಿಂದವ ಗಟ್ಟಿ ಅಂತ ಅಲ್ವಾ. ಅಲ್ಲಿ ರೈಸ್ ಬಳಸೋದು ಕಡಿಮೆ, ಅಕ್ಕಿ ಬಳಸ್ತಕ್ಕಂಥದ್ದು ಕಡಿಮೆ. ಅಕ್ಕಿ ಬಳಸಿದ್ರು ಕೂಡ ಅಕ್ಕಿಲೂ ಕೂಡ ರೊಟ್ಟಿ ಮಾಡ್ತಾರೆ ಅಲ್ವಾ. ಪ್ರಮುಖ ಆಹಾರ ಧಾನ್ಯ ಜೋಳ ಉತ್ತರ ಕರ್ನಾಟಕದ ಪ್ರಮುಖ ಆಹಾರ ಧಾನ್ಯ. ರೊಟ್ಟಿಗೆ ಹೆಚ್ಚಾಗಿ ಬಳಸ್ತೀವಿ. ಜೊತೆಗೆ ಜೋಳದ ದಂಟು ಮೇವಾಗಿ ಬಳಸ್ತೀವಿ ಅಲ್ವಾ. ದನ ಕರುಗಳಿಗೆ ಮೇವಾಗಿ ಜೋಳದ ದಂಟನ್ನ ಹೆಚ್ಚಾಗಿ ಬಳಸ್ತಾ ಹೋಗ್ತಾರೆ. ಇನ್ನ ಇದನ್ನ ಎಲ್ಲಿ ಹೆಚ್ಚಾಗಿ ಬೆಳೀತಾರೆ, ಯಾವ ಭೌಗೋಳಿಕ ಸನ್ನಿವೇಶ ಅಂತ ಬಂದ್ಬಿಟ್ರೆ ನೋಡಿ, ಜೋಳ ಕೂಡ ಉಷ್ಣವಲಯದ ಬೆಳೆ. ಭತ್ತಕ್ಕೆ ಹೋಲಿಕೆ ಮಾಡಿದ್ರೆ ಜೋಳಕ್ಕೆ ನೀರಿನ ಪ್ರಮಾಣ ಕಡಿಮೆ ಇದ್ರೂ ಕೂಡ ನಡೆಯುತ್ತೆ. ಅಂದ್ರೆ ಜೋಳಕ್ಕೆ ಹೆಚ್ಚಿನ ನೀರಿನ ಆಗುತ್ತೆ, ಭತ್ತಕ್ಕೆ ಭತ್ತ ಹೆಚ್ಚು ನೀರನ್ನ ಬೇಡುತ್ತೆ, ಜೊತೆಗೆ ಸಮತಟ್ಟಾದ ಭೂಪ್ರದೇಶವನ್ನ ಕೇಳುತ್ತೆ. ಆದ್ರೆ ಜೋಳ ಹಾಗಾಗಲ್ಲ. ಮಳೆಯ ಪ್ರಮಾಣ ಕಡಿಮೆ ಇದ್ರೂ ಕೂಡ ಉಷ್ಣಾಂಶ ಹೆಚ್ಚಾಗಿದೆ. ಸೊ ಅದಕ್ಕೆ ನಾವು ಹೇಳಿದ್ವಿ ಉಷ್ಣವಲಯದ ಬೆಳೆ ಅಂತ ಹೇಳ್ತೀವಿ ಜೋಳವನ್ನ. ಉಷ್ಣವಲಯದ ಬೆಳೆ, ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶಗಳಲ್ಲೂ ಕೂಡ ಅಥವಾ ಭೂಮಿ ಸಮತಟ್ಟಾಗಿ ಇಲ್ಲದೇ ಇದ್ರೂ ಕೂಡ ಜೋಳವನ್ನ ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಜೋಳ ಕಪ್ಪು ಮಣ್ಣು, ಕೆಂಪು ಮಣ್ಣು, ಜೊತೆಗೆ ಮರಳು ಮಿಶ್ರಿತ ಜೇಡಿ ಮಣ್ಣು, ಸೊ ಈ ಮಣ್ಣುಗಳಲ್ಲಿ ಹೆಚ್ಚಾಗಿ ಇಳುವರಿಯನ್ನ ಕೊಡುತ್ತೆ. ಮೆಕ್ಕಲು ಮಣ್ಣು, ಮಿಶ್ರಿತ ಮೆಕ್ಕಲು ಮಣ್ಣು ಯಾವ ಬೆಳೆಗೂ ಬೇಕಾದ್ರೂ ಸೂಕ್ತವಾಗಿರ್ತಕ್ಕಂಥ ಮಣ್ಣು, ಯಾಕೆಂದ್ರೆ ಹೆಚ್ಚಿನ ಫಲವತ್ತತೆಯನ್ನ ಹೊಂದಿರುತ್ತೆ. ಆದ್ರೆ ಕಪ್ಪು ಮಣ್ಣನ್ನ ಯಾಕೆ ಪ್ರಿಫರ್ ಮಾಡ್ತೀವಿ ಅಂತ ಹೇಳಿದ್ರೆ, ಕಪ್ಪು ಮಣ್ಣು ಹೆಚ್ಚಿನ ತೇವಾಂಶವನ್ನ ಇಟ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕಾಗಿ ಕಡಿಮೆ ಮಳೆ ಬೆಳೀತಕ್ಕಂಥ ಪ್ರದೇಶಗಳಲ್ಲೂ ಕೂಡ ಕಪ್ಪು ಮಣ್ಣಿದ್ರೆ ಆ ಪ್ರದೇಶಗಳಲ್ಲಿ ಹೆಚ್ಚಿನ ಜೋಳವನ್ನ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ನೋಡಿ, ನಾವು ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಕಪ್ಪು ಮಣ್ಣು ಬರುತ್ತೆ ಅಲ್ವಾ. ಉತ್ತರ ಕರ್ನಾಟಕದ ಭಾಗ ಹೆಚ್ಚಿನ ಕಪ್ಪು ಮಣ್ಣನ್ನ ಹೊಂದಿರೋದ್ರಿಂದ ಉತ್ತರ ಕರ್ನಾಟಕದ ಪ್ರಮುಖ ಆಹಾರ ಬೆಳೆಯಾಗಿ ಜೋಳ ಇದೆ. ಹೆಚ್ಚಾಗಿ ಜೋಳವನ್ನ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲೇ ಹೆಚ್ಚಾಗಿ ಬೆಳೀತಾರೆ. ಅದ್ರ ಜೊತೆಗೆ ನೋಡಿ, ನಾವಾಗ್ಲೇ ಹೇಳ್ತಾ ಇದ್ವಿ ಭಾರತದಲ್ಲೇ ಕರ್ನಾಟಕ 2ನೇ ಸ್ಥಾನದಲ್ಲಿದೆ ಜೋಳದ ಉತ್ಪಾದನೆಯಲ್ಲಿ. ಹಾಗಾದ್ರೆ ಫಸ್ಟ್ ಪ್ಲೇಸ್ ಯಾವ್ದಿದೆ ಅಂತ ನೋಡೋದಾದ್ರೆ ಮಹಾರಾಷ್ಟ್ರ. ನೋಡಿ ಯಾಕೆ ಅಂತ ಹೇಳಿದ್ರೆ, ಕರ್ನಾಟಕ ಬರ್ತಕ್ಕಂಥದ್ದು, ಮಹಾರಾಷ್ಟ್ರ ಬರ್ತಕ್ಕಂಥದ್ದು ನೋಡಿ ಹೀಗೆ ಭಾರತ ಇದೆ ಅಂತ ಹೇಳಿದ್ರೆ ಇಲ್ಲಿ ಮಹಾರಾಷ್ಟ್ರ ಬರ್ತಪ್ಪ, ಇಲ್ಲಿ ಕರ್ನಾಟಕ ಬರುತ್ತೆ ಅಲ್ವಾ. ಇಲ್ಲಿ ಕರ್ನಾಟಕ ಬರುತ್ತೆ. ಸೊ ಕಪ್ಪು ಮಣ್ಣಿನ ಪ್ರದೇಶ ಇದಿಷ್ಟು ಕಪ್ಪು ಮಣ್ಣಿನ ಪ್ರದೇಶ ಅಂದ್ರೆ ಮಹಾರಾಷ್ಟ್ರದ ಬಹುತೇಕ ಪ್ರದೇಶ, ಜೊತೆಗೆ ಕರ್ನಾಟಕದ ಉತ್ತರ ಭಾಗ ಕಪ್ಪು ಮಣ್ಣಿನಿಂದ ಆವೃತವಾಗಿರೋದ್ರಿಂದ ಅದು ಜೋಳದ ಉತ್ಪಾದನೆಗೆ ಅನುಕೂಲಕರವಾಗಿರ್ತಕ್ಕಂಥ ವಾಯುಗುಣವನ್ನು ಹೊಂದಿರೋದ್ರಿಂದ ಕರ್ನಾಟಕ, ಮಹಾರಾಷ್ಟ್ರ ಜೋಳದ ಉತ್ಪಾದನೆಯಲ್ಲಿ ಭಾರತದಲ್ಲೇ 1ನೇ ಸ್ಥಾನದಲ್ಲಿದೆ. ಕರ್ನಾಟಕ ಜೋಳದ ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದನ್ನ ಗಮನಿಸ್ತೀವಿ. ಇನ್ನ ಯಾವ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕರ್ನಾಟಕದಲ್ಲಿ ಜೋಳವನ್ನ ಬೆಳಿತೀವಿ ಅಂತ ನೋಡಿದ್ರೆ, ಕರ್ನಾಟಕದ ದಕ್ಷಿಣ ಕರ್ನಾಟಕದ ಕೆಲವು ಜಿಲ್ಲೆಗಳನ್ನ ಹೊರತುಪಡಿಸಿ, ದಕ್ಷಿಣ ಕರ್ನಾಟಕವನ್ನ ಹೊರತುಪಡಿಸಿ ಉತ್ತರ ಕರ್ನಾಟಕದ ದಕ್ಷಿಣ ಕರ್ನಾಟಕ ಹೊರತುಪಡಿಸಿ ಪೂರ್ತಿ ಅಲ್ಲ, ಕೆಲವು ಜಿಲ್ಲೆಗಳನ್ನ ಹೊರತುಪಡಿಸಿ ಬಹುತೇಕ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಜೋಳವನ್ನ ಪ್ರಮುಖ ಆಹಾರವಾಗಿ ಬೆಳಿತೀವಿ. ಅದರಲ್ಲಿ ಅತಿ ಹೆಚ್ಚು ಜೋಳವನ್ನ ಬೆಳೀತಕ್ಕಂಥ ಜಿಲ್ಲೆ, ಪ್ರಥಮ ಸ್ಥಾನದಲ್ಲಿ ಇರ್ತಕ್ಕಂಥ ಜಿಲ್ಲೆ ಬಿಜಾಪುರ. ಗೊತ್ತಿದೆ ಅಲ್ವಾ. ಎಲ್ಲಿ ಜೋಳ ಮಾರ್ಲಿಕ್ಕೆ ಬಂದ್ರೂ ಕೂಡ ಬಿಜಾಪುರ ಜೋಳಕ್ಕೆ ಅದರದ್ದೇ ಆಗಿರ್ತಕ್ಕಂಥ ವೈಟೇಜ್ ಇದೆ ಅಲ್ವಾ. ಆಹಾರ ಧಾನ್ಯಗಳಲ್ಲಿ ಜೋಳದಲ್ಲಿ ಬಿಜಾಪುರ ಜೋಳ ಅಂತ ಹೇಳಿದ್ರೆ ಅದ್ರ ಕಾಳು ಕೂಡ ದಪ್ಪನಾಗಿರುತ್ತೆ, ಸತ್ವಯುತವಾಗಿರ್ತಕ್ಕಂಥ ಕಾಳು. ಸೊ ಬಿಜಾಪುರ
ಜೋಳದ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ಇರ್ತಕ್ಕಂಥದ್ದನ್ನ ಗಮನಿಸಿ. ಇನ್ನು ಜೋಳದ ವೈಜ್ಞಾನಿಕ ಹೆಸರು ಸೋರ್ಗಾಮ್ ವಲ್ಗರೆ. ಸೋರ್ಗಾಮ್ ವಲ್ಗರೆ ಅಂತಕ್ಕಂಥದ್ದು ಜೋಳದ ವೈಜ್ಞಾನಿಕ ಹೆಸರಾಗಿದೆ. ಪ್ರಮುಖ ಆಹಾರ ಧಾನ್ಯವಾಗಿ ನೆಕ್ಸ್ಟ್ ಬರ್ತಕ್ಕಂಥದ್ದು ರಾಗಿ. ಆಹಾರ ಧಾನ್ಯಗಳಲ್ಲೆಲ್ಲ ಅತ್ಯಂತ ಪೋಷಕಾಂಶಯುಕ್ತ ಆಹಾರ ಧಾನ್ಯ ಅಂತ ಹೇಳಿದ್ರೆ ರಾಗಿ ಅಂತ ಹೇಳ್ತಾರೆ. ಯಾಕೆಂತಂದ್ರೆ ರಾಗಿ ತಿಂದವ ನಿರೋಗಿ ಅಂತ ಹೇಳ್ತಾರೆ ಅಲ್ವಾ. ರಾಗಿ ಅತಿ ಹೆಚ್ಚು ಪೌಷ್ಟಿಕಾಂಶಗಳನ್ನ ಹೊಂದಿರತಕ್ಕಂಥ, ಎಂಥದ್ದೇ ಬರಗಾಲದ ಪರಿಸ್ಥಿತಿಯನ್ನ ನಿಭಾಯಿಸ್ತಕ್ಕಂಥ ಆಹಾರ ಧಾನ್ಯ ಅಂತ ಹೇಳಿದ್ರೆ ಅದು ರಾಗಿ. ಉಷ್ಣವಲಯದ ಪ್ರಮುಖ ಆಹಾರ ಧಾನ್ಯ, ಸಣ್ಣ ಕಾಳಿನ ಆಹಾರ ಧಾನ್ಯ. ನೋಡಿದ್ರಲ್ಲ ರಾಗಿ, ನೋಡಿದ್ರ, ಬಳಸಿದ್ರ. ರಾಗಿ ದೀರ್ಘಕಾಲ ಸಂಗ್ರಹಿಸಿಡಬಹುದಾದಂತಹ ಆಹಾರ ಧಾನ್ಯ. ಬೇರೆ ಆಹಾರ ಧಾನ್ಯಗಳನ್ನ ಬಹುಕಾಲ ಸಂಗ್ರಹಿಸಿದಾಗ ಆ ಆಹಾರ ಧಾನ್ಯಗಳು ಹಾಳಾಗೋಗುತ್ತೆ, ಹುಳುಬೀಳುತ್ತೆ ಅಲ್ವಾ. ಆದ್ರೆ ರಾಗಿ ಹಾಗಾಗಲ್ಲ ಅಲ್ವಾ. ಕನಕದಾಸರ ಒಂದು ಯಾವುದು ಕೃತಿ ಬರುತ್ತಲ್ಲ, ರಾಮಧಾನ್ಯ ಚರಿತ, ಅಲ್ಲಿ ಅಕ್ಕಿಗೂ ಮತ್ತು ರಾಗಿಗೂ ನಾನೆಚ್ಚು ಬಂದಾಗ ಕೊನೆಗೆ ಅಂತಿಮವಾಗಿ ಯಾವುದು ಶ್ರೇಷ್ಠ ಅಂತ ಬಂದಾಗ ರಾಗಿ ಶ್ರೇಷ್ಠ ಅಂತ ಸಾಬೀತಾಗ. ಸೊ ರಾಗಿ ಪ್ರಮುಖ ಆಹಾರ ಧಾನ್ಯ. ಅದರಲ್ಲೂ ಆರ್ಥಿಕವಾಗಿ ತುಂಬಾ ಕಷ್ಟದಲ್ಲಿರ್ತಕ್ಕಂಥ, ಕೆಳವರ್ಗದಲ್ಲಿರ್ತಕ್ಕಂಥ ಜನರ ಪ್ರಮುಖ ಆಹಾರ ಧಾನ್ಯ ರಾಗಿ. ಯಾಕೆ ಅವರಿಗೆ ಆತರ ಪ್ರಿಫರ್ ಮಾಡ್ತೀರಾ ಅಂತ ಹೇಳಿದ್ರೆ, ಆಹಾರ ಧಾನ್ಯಗಳಲ್ಲಿ ರಾಗಿ ಬೇರೆ ಆಹಾರ ಧಾನ್ಯಗಳಿಗೆ ಕಂಪೇರ್ ಮಾಡಿದ್ರೆ ಬೆಲೆಯಲ್ಲಿ ಕಡಿಮೆ ಬೆಲೆಗೆ ಲಭ್ಯ ಇದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ರಾಗಿ ಕೂಡ ಹೆಚ್ಚಿನ ರೇಟ್ ಪಡ್ಕೊಂಡಿದೆ. ಮೊದಲೆಲ್ಲ ರಾಗಿ ಬೆಳೆಸೋರ ಸಂಖ್ಯೆ ಕಡಿಮೆ ಇತ್ತು, ಹಾಗಾಗಿ ರಾಗಿಯ ಬೆಲೆ ಕಡಿಮೆ ಇತ್ತು. ಆದ್ರೆ ಇವತ್ತೇನಾಗಿದೆ ಅಂದ್ರೆ ರಾಗಿ ಬೆಳೆಸೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಬದಲಾದ ಆಹಾರ ಪದ್ಧತಿಯಲ್ಲಿ ಹೊಸ ಕಾಯಿಲೆಗಳು ಉಟ್ಕೊಂಡಾಗ ಎಲ್ಲ ರಾಗಿ ಕಡೆಗೆ ವಾಲ್ತಾ ಇದ್ದಾರೆ ನೋಡಿ. ಮೊದಲೆಲ್ಲ ರಾಗಿ ಅಂತಂದ್ರೆ ಸಾಮಾನ್ಯವಾಗಿ ರಾಗಿಯಲ್ಲಿ ರೊಟ್ಟಿ ಮಾಡ್ತಾ ಇದ್ರು, ಮುದ್ದೆ ಮಾಡ್ತಾ ಇದ್ರು, ಅಂಬ್ಲಿ ಮಾಡ್ತಾ ಇದ್ರು. ಸೊ ಇವುಗಳನ್ನು ಮಾಡ್ತಾ ಇದ್ರು. ಬಿಟ್ರೆ ಈಗ ರಾಗಿ ಬೇಕರಿ ಪ್ರಾಡಕ್ಟ್ಸ್ ಗೂ ಬಂದ್ಬಿಟ್ಟಿದೆ ಅಲ್ಲ, ರಾಗಿ ಬಿಸ್ಕೆಟ್ಸ್ ಎಲ್ಲ ಬಂದಿದೆ ನೋಡಿ. ಸೊ ರಾಗಿ ಬಳಸೋ ಸಂಖ್ಯೆ ಇತ್ತೀಚೆಗೆ ಹೆಚ್ಚಾಗ್ತಾ ಇರೋದ್ರಿಂದ ಇವತ್ತು ರಾಗಿ ಬೆಳೆಯೂ ಕೂಡ ಹೆಚ್ಚಾಗಿದೆ. ರಾಗಿ ಬೆಳೆ ಹೆಚ್ಚಾಗಲಿಕ್ಕೆ ಎರಡು ಕಾರಣ ಇದೆ. ಒಂದು, ಬೆಳೆಯುವ ಪ್ರದೇಶ ಕಡಿಮೆ, ರಾಗಿ ಬೆಳೀತಕ್ಕಂಥ ಪ್ರದೇಶ ಕಡಿಮೆ ಇದೆ. ಯಾಕೆಂದ್ರೆ ಬೇರೆ ಆಹಾರ ಧಾನ್ಯಗಳಿಗೆ ಕಂಪೇರ್ ಮಾಡಿದ್ರೆ ರಾಗಿಗೆ ಹೆಚ್ಚಿನ ಕಾರ್ಮಿಕರಾಗತ್ತೆ, ಕೂಲಿ ಕಾರ್ಮಿಕರ ಅಗತ್ಯ. ರಾಗಿಗೆ ತುಂಬಾ ಕೆಲಸ ಹಿಡಿಯುತ್ತೆ. ಸೊ ಹಾಗಾಗಿ ರಾಗಿ ಬಿತ್ತನೆ ಮಾಡೋದ್ರಿಂದ ಹಿಡಿದು, ಕಳೆ ಕೀಳೋದ್ರಿಂದ ಹಿಡಿದು, ಒಕ್ಕಲು ಮಾಡ್ಲಿಕ್ಕೆ ಹೆಚ್ಚಿನ ಜನರ ಅಗತ್ಯ ಇರೋದ್ರಿಂದ ಅದೊಂದು ಕಾರಣ ಆಗಿರ್ಬೋದು. ಜೊತೆಗೆ ರಾಗಿ ಬೇಡಿಕೆ ಜಾಸ್ತಿ ಆಗಿದೆ. ರಾಗಿ ಬೆಳೀತಕ್ಕಂಥ ಪ್ರದೇಶ ಕಡಿಮೆ ಆಗಿದೆ, ಬೆಳೆಯೋ ಸಂಖ್ಯೆ ಕಡಿಮೆ ಆಗಿದೆ, ರಾಗಿಗೆ ಬೇಡಿಕೆ ಹೆಚ್ಚಾಗಿದೆ. ಹಾಗಾಗಿ ಬೆಲೆ ಕೂಡ ಹೆಚ್ಚಾಗಲಿಕ್ಕೆ ಸಾಧ್ಯತೆ ಆಗಿದೆ. ಇನ್ನ ರಾಗಿ ಬೆಳೀತಕ್ಕಂಥ ಪ್ರದೇಶಗಳಿಗೆ ಬಂದ್ಬಿಟ್ರೆ, ಕರ್ನಾಟಕದ ದಕ್ಷಿಣ ಭಾಗ ನೋಡಿ, ಕರ್ನಾಟಕದ ಉತ್ತರ ಭಾಗಕ್ಕೆ ಹೋದ್ರೆ ಉತ್ತರ ಕರ್ನಾಟಕದ ಪ್ರದೇಶಗಳು ಜೋಳವನ್ನ ಹೆಚ್ಚಾಗಿ ಬೆಳೆದ, ದಕ್ಷಿಣ ಕರ್ನಾಟಕದ ಪ್ರದೇಶಗಳಲ್ಲಿ ಅದರಲ್ಲೂ ಮೈಸೂರು, ಹಳೆ ಮೈಸೂರು ಪ್ರದೇಶ ಏನಿದೆ, ಆ ಪ್ರದೇಶದ ಹಳೆ ಮೈಸೂರು ಭಾಗದ ಪ್ರಮುಖ ಆಹಾರ ಧಾನ್ಯ ಈ ರಾಗಿ. ರಾಗಿ ಬೆಳೀಲಿಕ್ಕೆ ಫಸ್ಟ್ ಪ್ಲೇಸ್ ಇರ್ತಕ್ಕಂಥದ್ದು ತುಮಕೂರು. ಕರ್ನಾಟಕದಲ್ಲಿ ತುಮಕೂರು ಜಿಲ್ಲೆ ರಾಗಿ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಇದು ಕೂಡ ಒಂದು ಉಷ್ಣವಲಯದ ಬೆಳೆ. ಕಡಿಮೆ ನೀರಿನಲ್ಲೂ ಕೂಡ ಹೆಚ್ಚಿನ ಫಸಲನ್ನ ನಾವು ರಾಗಿಯಿಂದ ನಿರೀಕ್ಷೆ ಮಾಡಬಹುದು. ಎಲ್ಲಿ ಬರಗಾಲದ ಸಂದರ್ಭದಲ್ಲೂ ಕೂಡ ಭೂಮಿ ಉಬ್ಬು ತಗ್ಗಿರ್ಲಿ, ಹೇಗೆ ಇರಲಿ, ಭೂಮಿ ಕಡಿಮೆ ಫಲವತ್ತತೆಯಲ್ಲೂ ಕೂಡ ನಾವು ಕೆಂಪು ಮಣ್ಣನ್ನ ಹೆಚ್ಚಾಗಿ ದಕ್ಷಿಣ ಭಾರತಕ್ಕೆ ಬಂದ್ರೆ, ದಕ್ಷಿಣ ಕರ್ನಾಟಕದ ಭಾಗಕ್ಕೆ ಬಂದ್ರೆ ಕೆಂಪು ಮಣ್ಣು ಜಾಸ್ತಿ ಇದೆ. ಸೊ ಆ ಭಾಗಗಳಲ್ಲಿ ಕೆಂಪು ಮಣ್ಣಲ್ಲಿ ಕಪ್ಪು ಮಣ್ಣಿಗೆ ಕಂಪೇರ್ ಮಾಡಿದ್ರೆ ತೇವಾಂಶವನ್ನ ಹಿಡಿದಿರ್ತಕ್ಕಂಥ ಸಾಮರ್ಥ್ಯ ಕಡಿಮೆ. ಆದ್ರೂ ಕೂಡ ಆ ಪ್ರದೇಶಗಳಲ್ಲಿ ರಾಗಿಯಿಂದ ಹೆಚ್ಚಿನ ಇಳುವರಿಯನ್ನ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ತುಮಕೂರು ಫಸ್ಟ್ ಪ್ಲೇಸ್ ಇರ್ತಕ್ಕಂಥದ್ದನ್ನ ಗಮನಿಸಿ. ಇನ್ನು ರಾಗಿಯ ವೈಜ್ಞಾನಿಕ ಹೆಸರು ಬಂದ್ಬಿಟ್ಟು ಎಲಿಯುಸಿನ್ ಕೊರಟಾನಾ. ಎಲಿಯುಸಿನ್
ಕೋರಕಾನ ಅಂತಕ್ಕಂಥದ್ದು ರಾಗಿಯ ವೈಜ್ಞಾನಿಕ ಹೆಸರು. ಸೊ ನಾವು ಇದುವರೆಗೂ ಪ್ರಮುಖವಾಗಿ 3 ಆಹಾರ ಧಾನ್ಯಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಒಂದು ಭತ್ತ, ಮತ್ತೊಂದು ಜೋಳ, ಮತ್ತೊಂದು ರಾಗಿ. ಈ ಆಹಾರ ಬೆಳೆಯ ವೈಜ್ಞಾನಿಕ ಹೆಸರುಗಳೇನು, ಅವನ್ನ ಬೆಳಿಲಿಕ್ಕೆ ಬೇಕಾಗಿರ್ತಕ್ಕಂಥ ಭೌಗೋಳಿಕ ಸನ್ನಿವೇಶ ಏನು, ಸೊ ಇವುಗಳನ್ನ ನಾವು ಪ್ರಮುಖವಾಗಿ ತಿಳ್ಕೊಂಡಿದ್ವಿ. ಜೊತೆಗೆ ಯಾವ ಪ್ರದೇಶ, ಯಾವ ಜಿಲ್ಲೆ ಆ ಉತ್ಪಾದನೆಯಲ್ಲಿ ಪ್ರಮುಖ ಸ್ಥಾನವನ್ನ ಪಡ್ಕೊಂಡಿದೆ ಅಂತಕ್ಕಂಥದ್ದನ್ನ ನೋಡೋಣ. ಇನ್ನು ಮುಂದುವರೆದ್ಬಿಟ್ಟು ಆಹಾರ ಬೆಳೆಗಳ ನಂತರದಲ್ಲಿ ವಾಣಿಜ್ಯ ಬೆಳೆಗಳ ಬಗ್ಗೆ. ವಾಣಿಜ್ಯ ಬೆಳೆಗಳಿಗೆ ಬಂದ್ರೆ ಈಗಾಗಲೇ ಹೇಳಿದಾಗೆ ವಾಣಿಜ್ಯ ಬೆಳೆಗಳು ಲಾಭ ತರತಕ್ಕಂಥ ಬೆಳೆಗಳು, ಲಾಭದ ಉದ್ದೇಶಕ್ಕಾಗಿ ಬೆಳೀತಕ್ಕಂಥ ಬೆಳೆಗಳನ್ನ ವಾಣಿಜ್ಯ ಬೆಳೆಗಳು ಅಂತ ಕರಿತೀವಿ. ಸೊ ವಾಣಿಜ್ಯ ಬೆಳೆಗಳು ಹೆಚ್ಚಾಗಿ ವಿದೇಶಿ ಮಾರುಕಟ್ಟೆಯನ್ನ ಗುರಿಯಾಗಿರಿಸಿಕೊಂಡು ರಫ್ತು ಮಾಡತಕ್ಕಂಥ, ಅದರ ಮೂಲಕ ಆದಾಯ ಪಡ್ತಕ್ಕಂಥ ಬೆಳೆಗಳಾಗಿರುತ್ತೆ. ಸೊ ವಾಣಿಜ್ಯ ಬೆಳೆಗಳಿಗೆ ಬಂದ್ರೆ ಪ್ರಮುಖವಾಗಿ ಒಂದು 3 ಪ್ರಮುಖ ವಾಣಿಜ್ಯ ಬೆಳೆಗಳನ್ನ ಹೇಳ್ತಾ ಇದೀವಿ. ಒಂದು ಕಬ್ಬು, ಮತ್ತೊಂದು ಹತ್ತಿ, ಮತ್ತೊಂದು ತಾಂಬಾ. ಈ ಕಾಫಿ ಇದೆಯಲ್ಲ, ಈ ಕಾಫಿನ ನೆಡುತೋಟದ ಬೆಳೆಗಳು ಅಲ್ಲಿ ನಾವು ತಿಳಿತಾ ಹೋಗ್ತೀವಿ. ಸೊ ನೋಡೋಣ ಈ ಬೆಳೆಗಳ ಪ್ರಮುಖ ಭೌಗೋಳಿಕ ಲಕ್ಷಣಗಳೇನು ಅಂತ ನೋಡೋದಾದ್ರೆ, ನೋಡಿ ಕಬ್ಬಿನ ಉತ್ಪಾದನೆ. ಕಬ್ಬು ಭಾರತದ, ಕರ್ನಾಟಕದ ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಮುಖ್ಯವಾಗಿರ್ತಕ್ಕಂಥ ವಾಣಿಜ್ಯ ಬೆಳೆಗಳು ಅಂದ್ರೆ ಹಲವಾರು ಹೇಳ್ತೀವಿ, ಅದರಲ್ಲಿ ಕಬ್ಬು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವಾಣಿಜ್ಯ ಬೆಳೆ. ಜೊತೆಗೆ ಕೈಗಾರಿಕಾ ಬೆಳೆ ಕೂಡ ಹೌದು. ವ್ಯವಸಾಯ ಆಧಾರಿತ ಕೈಗಾರಿಕೆಗಳಿಗೆ ಪ್ರಮುಖ ಕಚ್ಚಾ ವಸ್ತು ಕಬ್ಬಾಗಿರ್ತಕ್ಕಂಥದ್ದು. ಸೊ ಕಬ್ಬಿನ ಉತ್ಪಾದನೆಯಲ್ಲಿ ಕರ್ನಾಟಕ 4ನೇ ಸ್ಥಾನದಲ್ಲಿರ್ತಕ್ಕಂಥದ್ದನ್ನ ಗುರುತಿಸ್ತೀವಿ. ಕಬ್ಬಿನ ಉತ್ಪಾದನೆಯಲ್ಲಿ ಭಾರತದಲ್ಲೇ ಕರ್ನಾಟಕ 4ನೇ ಸ್ಥಾನದಲ್ಲಿದೆ. ಸೊ ಈ ಬೆಳೆಗೆ ಬೇಕಾಗಿರ್ತಕ್ಕಂಥ ಭೌಗೋಳಿಕ ಸನ್ನಿವೇಶವನ್ನು ನೋಡೋದಾದ್ರೆ ಹೆಚ್ಚಿನ ಉಷ್ಣಾಂಶ ಬೇಕು, ಉಷ್ಣಾಂಶ ಹೆಚ್ಚಾಗಿರಬೇಕು, ಜೊತೆಗೆ ಮಳೆಯೂ ಕೂಡ ಹೆಚ್ಚಾಗಿರುತ್ತೆ. ಹೆಚ್ಚಿನ ಉಷ್ಣಾಂಶ ಮತ್ತು ಹೆಚ್ಚಿನ ತೇವಾಂಶ, ಅದು ಮಳೆಯಾಗಿರ್ಬೋದು ಅಥವಾ ನೀರಾವರಿ ಆಗಿರ್ಬೋದು. ನೋಡಿ, ಮಳೆಗಾಲದಲ್ಲಿ ಮಳೆನ ಆಧರಿಸಿ ಬೆಳಿಬಹುದು, ಆದ್ರೆ ಬೇಸಿಗೆಯಲ್ಲಿ ನಾವು ಕಬ್ಬು ಬೆಳಿಬೇಕು ಅಂದ್ರೆ ನೀರಾವರಿ ಅತ್ಯಂತ ಅಗತ್ಯವಾಗುತ್ತೆ. ಹೆಚ್ಚಿನ ನೀರನ್ನ ಬೇಡ, ಯಾಕೆಂದ್ರೆ ನಾವು ಕಬ್ಬನ್ನ ಮುರಿದು ನೋಡಿ ಕಬ್ಬನ್ನ ನಾವು ಬಳಸ್ತೀವಿ, ಕಬ್ಬನ್ನ ತಿಂತೀವಿ ಅಂತಂದ್ರೆ ಕಬ್ಬಲ್ಲಿ ರಸ ಎಳ್ಕೊಳ್ತೀವಲ್ಲ, ಸೊ ಅಷ್ಟು ಪ್ರಮಾಣದಲ್ಲಿ ಅದರಲ್ಲಿ ನೀರಿನ ಅಂಶ ಬರಬೇಕು ಅಂತಂದ್ರೆ ಸಹಜವಾಗಿನೇ ನೀರು ಹೆಚ್ಚಾಗಬೇಕು. ಸೊ ಅಧಿಕ ಉಷ್ಣಾಂಶ ಮತ್ತು ಅಧಿಕ ಮಳೆ, ಅಧಿಕ ನೀರನ್ನ ಈ ಕಬ್ಬು ಬೆಳೆ ಬೇಡುತ್ತೆ. ಜೊತೆಗೆ ಮರಳು ಮಿಶ್ರಿತ ಮೆಕ್ಕಲು ಮಣ್ಣು ಈ ಬೆಳೆಗೆ ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಮಣ್ಣು ಅಂತ ಹೇಳಿ. ಜೊತೆಗೆ ಕೆಂಪು ಮಣ್ಣಿನಲ್ಲೂ ಕೂಡ ಎಲ್ಲ ಪ್ರದೇಶದಲ್ಲೂ ಮೆಕ್ಕಲು ಮಣ್ಣಿಲ್ಲ, ನಮ್ಗೆ ಗೊತ್ತಿದೆ ಅಲ್ವಾ. ಮೆಕ್ಕಲು ಮಣ್ಣು ಹೆಚ್ಚಾಗಿ ಎಲ್ಲಿ ಕಂಡು ಬರುತ್ತೆ? ನದಿ ಮುಖಜ ಭೂಮಿಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಬಿಟ್ರೆ ಇನ್ನು ಬಹುತೇಕ ಪ್ರದೇಶಗಳಲ್ಲಿ ಕೆಂಪು ಮಣ್ಣು, ಕಪ್ಪು ಮಣ್ಣು, ಜೇಡಿ ಮಣ್ಣು, ನಾವೇನ್ ಹೇಳ್ತೀವಿ ಜಂಬಿಟ್ಟಿಗೆ ಮಣ್ಣು, ಈ ತರದ ಮಣ್ಣುಗಳು ಕಂಡು ಬರುತ್ತೆ. ಸೊ ಮರಳು ಮಿಶ್ರಿತ ಮೆಕ್ಕಲು ಮಣ್ಣು, ಕೆಂಪು ಮಣ್ಣು ಕಬ್ಬು ಬೆಳೆಗೆ ಸೂಕ್ತ ಅಂತ ಹೇಳ್ತೀವಿ. ಇನ್ನ ಯಾವ ಪ್ರದೇಶದಲ್ಲಪ್ಪ ಹೆಚ್ಚಾಗಿ ಕಬ್ಬನ್ನ ಬೆಳೀತಾರೆ ಅಂತ ನೋಡಿದ್ರೆ, ನೋಡಿ ಕಬ್ಬನ್ನ ಬೆಳಿಲಿಕ್ಕೆ, ಕಬ್ಬಿನ ಬೇಸಾಯಕ್ಕೆ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂದ್ರೆ, ಒಂದು ನೀವು ನಿಮ್ಮ ಭೂಪ್ರದೇಶ, ನಿಮ್ಮ ಜಮೀನು ಕಬ್ಬು ಬೆಳೆಗೆ ಸೂಕ್ತವಾದ ಮಣ್ಣನ್ನ ಹೊಂದಿದ್ಯಾ, ನೀವಿರ್ತಕ್ಕಂಥ ಪ್ರದೇಶ ಕಬ್ಬು ಬೆಳಿಲಿಕ್ಕೆ ಸೂಕ್ತವಾದ ಹವಾಗುಣವನ್ನ ಹೊಂದಿದ್ಯಾ, ಅಂದ್ರೆ ಉಷ್ಣಾಂಶ ಹೆಚ್ಚಾಗಿದ್ಯಾ, ಮಳೆ ಪ್ರಮಾಣ ಹೇಗಿದೆ, ಇದನ್ನ ಆಧರಿಸಿ. ಜೊತೆಗೆ ಬಹಳ ಮುಖ್ಯವಾಗಿ ಕಾರ್ಖಾನೆಗಳು. ನೋಡಿ, ಕಬ್ಬು ಬೆಳೀತಕ್ಕಂಥ ಪ್ರದೇಶ ಎಲ್ಲಿದೆ ಅಂತ ನೋಡಿದ್ರೆ, ಯಾವ ಪ್ರದೇಶದಲ್ಲಿ ಕಾರ್ಖಾನೆಗಳಿದೆ, ಸಕ್ಕರೆ ಕಾರ್ಖಾನೆಗಳಿದೆ, ಆ ಸಕ್ಕರೆ ಕಾರ್ಖಾನೆಯ ಆಸ್ಪಾಸ್ನಲ್ಲೇ ಹೆಚ್ಚಾಗಿ ಕಬ್ಬನ್ನ ಬೆಳೀತಾರೆ. ಸೊ ಅಂದ್ರೆ ಕೈಗಾರಿಕೆ ಇದೆ ಅನ್ನೋ ಕಾರಣಕ್ಕೆ ಕಬ್ಬು ಬೆಳಿಬೇಕಾ, ಅಥವಾ ಕಬ್ಬು ಆ ಪ್ರದೇಶದಲ್ಲಿ ಬೆಳೆದಿದೆ ಅನ್ನೋ ಕಾರಣಕ್ಕೆ ಕಾರ್ಖಾನೆಗಳನ್ನ ಆರಂಭ ಮಾಡಿದಾರ? ಹೇಗಾದ್ರೂ ಆಗಿತ್ತು. ಸಾಮಾನ್ಯವಾಗಿ ಕಬ್ಬು ಬೆಳೆಯುವ ಪ್ರದೇಶಗಳ ಆಸ್ಪಾಸ್ನಲ್ಲೇ ಸಕ್ಕರೆ ಕಾರ್ಖಾನೆಗಳಿರ್ತಕ್ಕಂಥದ್ದನ್ನ ಗಮನಿಸ್ತೀವಿ. ಅದಕ್ಕೆ ಕಾರಣ ಇದೆ, ಯಾಕಂದ್ರೆ ಕಬ್ಬು ಅಂತಕ್ಕಂಥ ಈ ಕಬ್ಬು ಇದೆಯಲ್ಲ, ಇದು ಬೇಗ ತೂಕ ಕಳ್ಕೊಳ್ಳುತ್ತೆ, ಬೇಗ ಹಾಳಾಗುತ್ತೆ. ಸೊ ತುಂಬಾ ದೂರದ ಪ್ರದೇಶಗಳಿಗೆ ಸಾಗಾಟ ಮಾಡಬೇಕು ಅಂತ ಹೇಳಿದ್ರೆ ಹೆಚ್ಚು ದಿನಗಳನ್ನ ತೆಗೆದುಕೊಂಡ್ರೆ ಆ ಕಬ್ಬು ತೂಕ ಕಳ್ಕೊಳ್ಳುತ್ತೆ. ಆ ತೂಕ ಕಳ್ಕೊಂಡಾಗ ರೈತನಿಗೆ ನಷ್ಟ ಆಗುತ್ತೆ, ರೈತನಿಗೆ ಸಿಗ್ಬೇಕಾದಂತ ಬೆಲೆ ಸಿಗೋದಿಲ್ಲ. ಒಂದು. ಎರಡನೇದು, ಹಾಳಾದ್ರೆ ಅದರಿಂದ ನಿರೀಕ್ಷಿತ ಪ್ರಮಾಣದಲ್ಲಿ ಸಕ್ಕರೆ ಪ್ರಮಾಣವನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ.
ಸೊ ಹಾಗಾಗಿ ನೋಡಿ, ಕಬ್ಬು ಬೇಗ ಹಾಳಾಗ್ತಕ್ಕಂಥ, ತೂಕ ಕಳೆದುಕೊಳ್ತಕ್ಕಂಥ ಗುಣವನ್ನ ಹೊಂದಿರೋದ್ರಿಂದ ಕಬ್ಬು ಬೆಳೀತಕ್ಕಂಥ ಪ್ರದೇಶಗಳಿಂದ ಕಾರ್ಖಾನೆಗೆ ಉತ್ತಮವಾಗಿರ್ತಕ್ಕಂಥ ಸಾರಿಗೆ ವ್ಯವಸ್ಥೆ ಇದೆ, ಸಾರಿಗೆ ತುಂಬಾ ಚೆನ್ನಾಗಿದೆ ಅಂತಂದ್ರೆ ಆ ಪ್ರದೇಶಗಳಲ್ಲಿ ಕೈಗಾರಿಕೆಗಳಿದ್ರೆ ನಾವು ಕಬ್ಬನ್ನು ಬೆಳೀಲಿಕ್ಕೆ ಸಾಧ್ಯ. ಈ ಕಬ್ಬು ಒಂದು ಹುಲ್ಲು ಜಾತಿಗೆ ಸೇರಿರ್ತಕ್ಕಂಥ ಸಸ್ಯ. ಹುಲ್ಲು ಜಾತಿಗೆ ಸೇರಿರ್ತಕ್ಕಂಥ ಸಸ್ಯ ಕಬ್ಬು ಸುಮಾರು 3 ಮೀಟರ್ ಎತ್ತರದವರೆಗೆ ಬೆಳೆಯುತ್ತೆ. 3 ಮೀಟರ್ ಅಂತ ಎಷ್ಟಾಗುತ್ತೆ? 9 ಅಡಿಗಳಷ್ಟು ಎತ್ತರ. ನಾವು ಕಬ್ಬಿನ ಗದ್ದೆ ಒಳಗೆ ಹೋದ್ರೆ ನಾವು ಕಾಣದೇ ಎಲ್ಲಿ ಹೋದ್ವಿ. ಸೊ ತುಂಬಾ ಹೈಟ್ ಆಗಿ ಬೆಳೆಯುತ್ತೆ. ತುಂಬಾ ಫಲವತ್ತಾಗಿರ್ತಕ್ಕಂಥ ಮತ್ತು ತುಂಬಾ ತೇವಾಂಶ ಇರ್ತಕ್ಕಂಥ ಭೂಪ್ರದೇಶ ಇದ್ರೆ ಹೆಚ್ಚಿನ ಇಳುವರಿಯನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ. ಕಂಪ್ಯಾರಿಟಿವ್ಲಿ ನಾವು ಉತ್ತರ ಭಾರತದ ಕಬ್ಬಿಗೂ ಉತ್ತರ ಭಾರತದ ಕಬ್ಬು ದಕ್ಷಿಣ ಭಾರತದ ಕಬ್ಬನ್ನು ನೋಡಿದ್ರೆ ಉತ್ತರ ಭಾರತದ ಕಬ್ಬಿಗಿಂತ ದಕ್ಷಿಣ ಭಾರತದ ಕಬ್ಬಿನಲ್ಲಿ ಸಕ್ಕರೆ ಅಂಶ ಹೆಚ್ಚಾಗಿದೆ. ಆ ಸಕ್ಕರೆ ಅಂಶವನ್ನ ತೆಗೆದ್ಬಿಟ್ಟು ಏನ್ ಮಾಡ್ತಾರೆ? ಬೆಲ್ಲ ಮಾಡ್ತಾರೆ, ಸಕ್ಕರೆ ಮಾಡ್ತಾರೆ. ಆ ಕಬ್ಬಿನ ಸಿಪ್ಪೆಯನ್ನ ಕಾಗದ ಕೈಗಾರಿಕೆಯಲ್ಲಿ ಬಳಸ್ತಾರೆ, ಕಾಕಂಬಿಯನ್ನ ಮದ್ಯಪಾನ ತಯಾರಿಕೆಯಲ್ಲಿ ಬಳಸ್ತಾರೆ. ಸೊ ಇವುಗಳನ್ನ ನಾವು ಕಬ್ಬು ಒಂದು ಬಹುವಾರ್ಷಿಕ ಬೆಳೆ. ಅಂದ್ರೆ ಒಂದ್ಸರಿ ಕಬ್ಬನ್ನ ಕಡಿದ ತಕ್ಷಣ ಕಬ್ಬು ಸಂಪೂರ್ಣ ಮತ್ತೆ ಹೊಲ ಉಳುಮೆ ಮಾಡಿ ಬೇಸಾಯ ಮಾಡಲ್ಲ. ಕಬ್ಬನ್ನು ಒಂದ್ಸರಿ ಕಡಿದ್ಮೇಲೆ ಮತ್ತೆ ಅದ ಕೆಳಭಾಗದಲ್ಲಿ ಇರುತ್ತಲ್ಲ, ಸೊ ಅದರಿಂದ ಮತ್ತೆ ಬೆಳೆಯುತ್ತೆ. ಸೊ ಬಹುವಾರ್ಷಿಕ ಬೆಳೆ ಕಬ್ಬಾಗಿರ್ತಕ್ಕಂಥದ್ದನ್ನ ಗಮನಿಸ್ತೀವಿ. ಇನ್ನ ಕಬ್ಬನ್ನ ಎಲ್ಲಿ ಹೆಚ್ಚಾಗಿ ಬೆಳೀತಾರೆ ಅಂತ ನೋಡಿದ್ರೆ ಬೆಳಗಾವಿ ಜಿಲ್ಲೆ ನೆನ್ಪಿಡ್ಬೇಕು. ಬೆಳಗಾವಿ ಜಿಲ್ಲೆ ಕರ್ನಾಟಕದಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಕಬ್ಬಿನ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ರಾಜ್ಯದಲ್ಲಿ ಹೆಚ್ಚು ಕಬ್ಬನ್ನು ಉತ್ಪಾದನೆ ಮಾಡಬಹುದು ಅಂದ್ರೆ ಅದು ಬೆಳಗಾವಿ ಜಿಲ್ಲೆ. ಅತಿ ಹೆಚ್ಚು ನೀರಾವರಿ ಇರತಕ್ಕಂತ ಪ್ರದೇಶ ಬೆಳಗಾವಿ ಅಲ್ವಾ? ಸೊ ಅದನ್ನ ಬಿಟ್ರೆ ಇನ್ನ 2ನೇ ಸ್ಥಾನದಲ್ಲಿ ಬಾಗಲಕೋಟೆ ಇದೆ. ಆಲ್ಮಟ್ಟಿ ಜಲಾಶಯ ಬರುತ್ತಲ್ಲ, ಆಲ್ಮಟ್ಟಿ ಜಲಾಶಯದ ಕಾಲುವೆ ನೀರಾವರಿ ಪಡ್ಕೊಂಡು ಬಾಗಲಕೋಟೆ 2ನೇ ಪ್ರದೇಶದಲ್ಲಿದೆ. ನಾವು ಸಕ್ಕರೆ ವಿಚಾರಕ್ಕೆ ಬಂದ್ರೆ ಸ್ವತಂತ್ರ ಪೂರ್ವದಿಂದಲೂ ಕೂಡ ಯಾವುದು ಇದಿಲ್ಲ, ಮಂಡ್ಯ ಅಲ್ವಾ? ಮೈಸೂರು ಮಂಡ್ಯ ಪ್ರದೇಶಗಳು ಕಬ್ಬಿನ ಉತ್ಪಾದನೆಗೆ ಹೆಸರುವಾಸಿಯಾಗಿರ್ತಕ್ಕಂಥ ಪ್ರದೇಶಗಳು. ಸೊ ಇದು ಕಬ್ಬಿನ ಅಂಶ. ಇನ್ನ ಹತ್ತಿ ಕೂಡ ಒಂದು ಪ್ರಮುಖವಾದ ವಾಣಿಜ್ಯ ಬೆಳೆ. ಹತ್ತಿಯನ್ನ ನಾರು ಬೆಳೆ ಅಂತ ಕರೀತೀವಿ. ನೆನ್ಪಿಡಿ, ಹತ್ತಿ ಮತ್ತೆ ಸೆಣಬು ಎರಡೂ ಕೂಡ ಪ್ರಮುಖ ನಾರು ಬೆಳೆಗಳು ಅಲ್ವಾ? ಹತ್ತಿಯನ್ನ ಇಂಜಿ ನೋಡಿದಾರಲ್ಲ, ನಾರು ಬರುತ್ತೆ. ಸೊ ನಾರು ಬೆಳೆ ಹತ್ತಿ. ಈ ನಾರು ಬೆಳೆ ಹತ್ತಿ ಬೆಳಿಲಿಕ್ಕೆ ಪ್ರಶಸ್ತವಾಗಿರ್ತಕ್ಕಂಥ ಮಣ್ಣು ಅಂತಂದ್ರೆ ಕಪ್ಪು ಮಣ್ಣು. ನೆನ್ಪಿಡಿ, ಫಸ್ಟ್ ನಾವು ಮಣ್ಣನ್ನ ನೆನ್ಪಿಟ್ಕೊಂಡಿರ್ಬೇಕು. ಕಪ್ಪು ಮಣ್ಣು ಎರಡು ಅಪೋಸಿಟ್ ಇದೆ. ಕಪ್ಪು ಮಣ್ಣು ಹತ್ತಿ ಬೇಸಾಯಕ್ಕೆ ಪ್ರಶಸ್ತವಾದ ಮಣ್ಣು ಅಂತ ಹೇಳಿದ್ರೆ ಕಪ್ಪು ಮಣ್ಣು. ಬೆಳಿತಕ್ಕಂತ ಹತ್ತಿ ವೈಟ್ ಅಲ್ವಾ? ಬೆಳ್ಳಿಗೆ ಬ್ಲಾಕ್ ಅಂಡ್ ವೈಟ್. ಕಪ್ಪು ಮಣ್ಣಿನಲ್ಲಿ ಬಿಳಿಯಾದ ಹತ್ತಿ ಬೆಳೆಯುತ್ತೆ. ಆ ಬೆಳಿಲಿಕ್ಕೆ ಹೆಚ್ಚಿನ ಉಷ್ಣಾಂಶ, ಕಡಿಮೆ ಮಳೆ, ಸಾಧಾರಣ ಮಳೆ ಇದ್ರೂ ನಡೆಯುತ್ತೆ, ಆದ್ರೆ ಉಷ್ಣಾಂಶ ಹೆಚ್ಚಾಗಿರ್ಬೇಕು. ಅದಕ್ಕೆ ಸಾಮಾನ್ಯ ಬೇಸಿಗೆ ತಿಂಗಳಲ್ಲಿ ಅಂದ್ರೆ ಮಳೆ ಆಶ್ರಿತ ಬೆಳೆಯಾಗಿದೆ. ನೀರಾವರಿ ಪ್ರದೇಶದಲ್ಲೂ ನಾವು ಹತ್ತಿನ ಬೆಳಿಬಹುದು, ಆದ್ರೆ ಹೆಚ್ಚಾಗಿ ಮಳೆಯಾಶ್ರಯದಲ್ಲಿ ಬೆಳೀತಕ್ಕಂಥ ಬೆಳೆ ಹತ್ತಿಯಾಗಿದೆ. ಸೊ ಸಾಧಾರಣ ಮಳೆ, ಹೆಚ್ಚು ಉಷ್ಣಾಂಶ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಹತ್ತಿಯನ್ನ ಹೆಚ್ಚಾಗಿ ಬೆಳೀತದೆ. ಇನ್ನು ಹತ್ತಿಯಲ್ಲಿ 3 ಪ್ರಕಾರಗಳಿದೆ. ಅಂದ್ರೆ ಕ್ವಾಲಿಟಿಯನ್ನ ಆಧರಿಸಿಬಿಟ್ಟು ತುಂಡು ಎಳೆಯ ಹತ್ತಿ, ಮಧ್ಯಮ ಎಳೆಯ ಹತ್ತಿ ಮತ್ತು ಉದ್ದ ಎಳೆಯ ಹತ್ತಿಗಳು ಅಂತ ಬರುತ್ತೆ. ಸೊ ಉದ್ದ ಎಳೆಯ ಹತ್ತಿ ತುಂಬಾ ಉತ್ತಮ ಗುಣಮಟ್ಟದ ಹತ್ತಿ. ನಮ್ಮ ಕರ್ನಾಟಕದಲ್ಲಿ ಹೆಚ್ಚಾಗಿ ಮಧ್ಯಮ ಎಳೆಯ ಮತ್ತು ತುಂಡು ಎಳೆಯ ಹತ್ತಿಯನ್ನ ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ ಕರ್ನಾಟಕದಲ್ಲಿ. ಇನ್ನ ಮಳೆ ಆಶ್ರಿತ ಬೆಳೆ ಅಂತ ಹೇಳಿದ್ವಿ. ಸೊ ಪ್ರಮುಖವಾಗಿ ಬಯಲುಸೀಮೆಗಳಲ್ಲಿ, ಬಯಲುಸೀಮೆ ಅಂತ ಹೇಳ್ತೀವಲ್ಲ ನಾವು, ಮಳೆ ಕಡಿಮೆ ಬೀಳ್ತಕ್ಕಂತ ಪ್ರದೇಶಗಳು, ತುಂಬಾ ಬಯಲಿರುತ್ತೆ, ಎತ್ತ ನೋಡಿದ್ರು ಅಷ್ಟು ಬಯಲೇನೆ. ಸೊ ಆ ಪ್ರದೇಶಗಳಲ್ಲಿ ಮಳೆಯ ಆಶ್ರಯದಲ್ಲಿ ಹತ್ತಿಯನ್ನ ಪ್ರಮುಖವಾಗಿ ಬೆಳಿತೀವಿ. ಉತ್ತರ ಕರ್ನಾಟಕದ ಪ್ರದೇಶಗಳು ಹೆಚ್ಚಾಗಿ ಕಪ್ಪು ಮಣ್ಣು ಬರ್ತಕ್ಕಂಥ ಪ್ರದೇಶ ಉತ್ತರ ಕರ್ನಾಟಕದ ಪ್ರದೇಶಗಳೇ. ಸೊ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಹತ್ತಿಯನ್ನ ಬೆಳಿತೀವಿ. ಅದರಲ್ಲಿ ಹಾವೇರಿ ಜಿಲ್ಲೆ ಹತ್ತಿ ಬೆಳೆ ಉತ್ಪಾದನೆಯಲ್ಲಿ, ಹತ್ತಿಯ ಉತ್ಪಾದನೆಯಲ್ಲಿ ಕರ್ನಾಟಕದಲ್ಲಿ ಪ್ರಥಮ ಸ್ಥಾನದಲ್ಲಿದ್ರೆ, ಧಾರವಾಡ ಹತ್ತಿ ಬೆಳೆಯಲ್ಲಿ ದ್ವಿತೀಯ ಸ್ಥಾನದಲ್ಲಿ ಇರ್ತಕ್ಕಂಥದ್ದನ್ನ ಗಮನಿಸ್ತೀವಿ. ಇನ್ನು ಉಳಿದಂಗೆ ರಾಯಚೂರಾಗ್ಲಿ,
ಕಲಬುರಗಿ ಆಗಲಿ, ಮೇಲ್ಗಡೆ ಬರ್ತಕ್ಕಂಥ ಬೀದರ್ ಆಗಲಿ, ಬಳ್ಳಾರಿ ಆಗಲಿ, ಸೊ ಎಲ್ಲ ರಾಜ್ಯಗಳಲ್ಲೂ ಕೂಡ ಹತ್ತಿ ಉತ್ಪಾದನೆ ಇದೆ. ಒಂದ್ ಹಂತದಲ್ಲಿ ದಾವಣಗೆರೆ ಕೂಡ ನಾವು ಹತ್ತಿ ವಿಚಾರಕ್ಕೆ ಬಂದ್ರೆ ದಾವಣಗೆರೆನ ಒಂದ್ಸರಿ ನೆನಪು ಮಾಡ್ಕೊಳ್ಬೇಕು. ಯಾಕೆಂದ್ರೆ ದಾವಣಗೆರೆನ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರಿತೀವಿ ಅಲ್ಲ. ಕರ್ನಾಟಕದ ಮ್ಯಾಂಚೆಸ್ಟರ್ ಏನು, ಕರ್ನಾಟಕದಲ್ಲಿ ಒಂದು ಕಾಲದಲ್ಲಿ ದಾವಣಗೆರೆ ಈಗಲೂ ಕೂಡ DCM ಅಂತ ಇದೆ. ನಾವು ದಾವಣಗೆರೆ ಅಲ್ಲಿ ನೋಡಿದ್ರೆ DCM ಸ್ಟಾಪ್ ಅಂತ ಇದೆ, ದಾವಣಗೆರೆ ಕಾಟನ್ ಮಿಲ್ ಅದು. ತುಂಬಾ ಹತ್ತಿ ಬಟ್ಟೆಗೆ ಹೆಸರಾಗಿದ್ದಂತಹ ಜಿಲ್ಲೆ ದಾವಣಗೆರೆ. ಅಲ್ಲಿ ಕೂಡ ಇದನ್ನ ಹತ್ತಿನ ಬೆಳೆ. ನೆಕ್ಸ್ಟ್ ಬಂದ್ಬಿಟ್ಟು ತಂಬಾಕು. ನೋಡಿ, ವಾಣಿಜ್ಯ ಬೆಳೆಗಳಲ್ಲಿ ತಂಬಾಕು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ಬೆಳೆ. ನಿಕೋಶಿಯಾನ ಅಂತಕ್ಕಂಥ ಸಸ್ಯವರ್ಗಕ್ಕೆ ಸೇರಿರ್ತಕ್ಕಂಥ ಬೆಳೆ ತಂಬಾಕು. ಈ ತಂಬಾಕಿನಲ್ಲಿ ನಿಕೋಟಿನ್ ಅಂತಕ್ಕಂಥ ಒಂದು ಮಾದಕ ಅಂಶ ಇದೆ. ನಿಕೋಟಿನ್ ತಂಬಾಕು ಬೆಳೆಯಲ್ಲಿ ಇರ್ತಕ್ಕಂಥ ಒಂದು ಮಾದಕ ವಸ್ತು ಯಾವುದು ಅಂತ ಹೇಳಿದ್ರೆ ಇದು ನಿಕೋಟಿನ್ ಅಂತಕ್ಕಂಥ ಒಂದು ಮಾದಕ ವಸ್ತು. ಸೊ ಕರ್ನಾಟಕದಲ್ಲಿ ಈ ಬೆಳೆಯನ್ನ ಬೆಳೀತಾರೆ. ಸಾಮಾನ್ಯವಾಗಿ ತಂಬಾಕನ್ನ ಏನಕ್ಕೆ ಬಳಸ್ತಾರಪ್ಪ ಅಂತಂದ್ರೆ ಬೇರೆ ಬೇರೆ ಉದ್ದೇಶಗಳಿಗಾಗಿ ಬಳಸ್ತಾರೆ. ಸಾಮಾನ್ಯವಾಗಿ ಬೀಡಿ ಕಟ್ಟತಕ್ಕಂತ ಉದ್ಯಮ, ಬೀಡಿ ಉದ್ಯಮ ಇದೆಯಲ್ಲ, ಸೊ ಬೀಡಿ ತಯಾರಿಕೆಯಲ್ಲಿ ತಂಬಾಕನ್ನ ಬಳಸ್ತಾರೆ. ಸಿಗರೆಟ್ ತಯಾರಿಕೆಯಲ್ಲಿ, ಸಿಗಾರ್ ತಯಾರಿಕೆಯಲ್ಲಿ, ಜೊತೆಗೆ ಚೂಯಿಂಗ್ ಅಂತ ಹೇಳ್ತೀವಿ, ಜಗಿಲಿಕ್ಕೆ ಬಳಸ್ತಕ್ಕಂಥ ತಂಬಾಕುಗಳಲ್ಲೂ ಕೂಡ ನಾವು ಉತ್ಪಾದನೆಯ ನೋಡ್ತೀವಿ. ಈ ತಂಬಾಕು ಅಂತಕ್ಕಂಥದ್ದು ಭಾರತದ ಬೆಳೆಯಲ್ಲ. ಇದು ಈ ಬೆಳೆಯನ್ನ ಭಾರತಕ್ಕೆ ಪರಿಚಯಿಸಿದ್ದು ಪೋರ್ಚುಗೀಸ್. 17ನೇ ಶತಮಾನದಲ್ಲಿ ಪೋರ್ಚುಗೀಸರು ಭಾರತಕ್ಕೆ ತಂಬಾಕನ್ನ ಪರಿಚಯಿಸಿದ್ರು. ಈ ತಂಬಾಕು ಬೆಳೆ ಉಷ್ಣವಲಯದ ಪ್ರಮುಖ ಬೆಳೆಗಳಲ್ಲಿ ಒಂದು. ಸಾಧಾರಣ ಮಳೆ ಬೀಳ್ತಕ್ಕಂಥ ಪ್ರದೇಶಗಳಲ್ಲಿ, ಹೆಚ್ಚು ಉಷ್ಣಾಂಶ ಇರತಕ್ಕಂಥ ಪ್ರದೇಶಗಳಲ್ಲಿ, ಮರಳು ಮಿಶ್ರಿತ ಮಣ್ಣಿನಲ್ಲಿ ಹೆಚ್ಚಾಗಿ ಈ ಬೆಳೆ ಬೆಳೆಯಲ್ಪಡುತ್ತೆ. ಸೊ ಯಾವ ಮಣ್ಣಾದ್ರೂ ಆಗಲಿ, ಒಂದಷ್ಟು ಮರಳು ಮಿಶ್ರಣದ ಮಣ್ಣಿತ್ತು ಅಂತ ಹೇಳಿದ್ರೆ ಅದರಲ್ಲಿ ತಂಬಾಕು ಉತ್ತಮ ಇಳುವರಿಯನ್ನ ಕೊಡುತ್ತೆ. ಇನ್ನು ತಂಬಾಕಿನಲ್ಲಿ ಹಲವಾರು ಪ್ರಕಾರಗಳಿದೆ. ಅದರಲ್ಲಿ ವರ್ಜೀನಿಯಾ ತಂಬಾಕು ಅಂತಕ್ಕಂಥದ್ದು ತುಂಬಾ ಗುಣಮಟ್ಟದಿಂದ ಕೂಡಿರ್ತಕ್ಕಂಥ ತಂಬಾಕು ಅಂತ ಹೇಳ್ತೀವಿ, ವರ್ಜೀನಿಯಾ ತಂಬಾಕು. ಸೊ ತಂಬಾಕಿನ ಉತ್ಪಾದನೆಯಲ್ಲಿ ಮೈಸೂರು ಪ್ರಥಮ ಸ್ಥಾನದಲ್ಲಿದೆ. ನಿಪ್ಪಾಣಿ ಅಂತಕ್ಕಂಥದ್ದು ಕರ್ನಾಟಕದಲ್ಲಿರ್ತಕ್ಕಂಥ ತಂಬಾಕು ಮಾರುಕಟ್ಟೆಯಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥ ಮಾರುಕಟ್ಟೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥ, ಗುರುತಿಸಿಕೊಂಡಿರ್ತಕ್ಕಂಥ ಒಂದು ಮಾರುಕಟ್ಟೆ ನಿಪ್ಪಾಣಿ ಮಾರುಕಟ್ಟೆ ಅಂತ ಹೇಳಿ. ಸೊ ತಂಬಾಕು ಆರೋಗ್ಯಕ್ಕೆ ಹಾನಿಕರ, ತಂಬಾಕನ್ನ ಬಳಸಬಾರದು. ಮತ್ತೆ ಬಳಸಬಾರ್ದು ಅಂದ್ರೆ ಉತ್ಪಾದನೆ ಮಾಡ್ತಾ ಇದ್ರಲ್ಲ, ಅದೊಂದು ಉದ್ಯಮ ಆಗ್ಬಿಟ್ಟಿದೆ. ಅದನ್ನ ಆಶ್ರಯಿಸಿರ್ತಕ್ಕಂಥ ಹಲವಾರು ಲಕ್ಷಾಂತರ ಜನರು ತಂಬಾಕು ಉತ್ಪನ್ನಗಳನ್ನ ಆಧರಿಸಿ ಜೀವನ ನಡೆಸ್ತಾ ಇದ್ದಾರೆ. ಅಂದ್ರೆ ಅದನ್ನೇ ಒಂದು ಉದ್ಯಮವಾಗಿ ಬೆಳೆಸ್ಕೊಂಡಿದ್ದಾರೆ. ಸರ್ಕಾರ ಮಟ್ಟದಲ್ಲಿ ತಂಬಾಕು ಒಂದು ಮಾದಕ ವಸ್ತು, ಆರೋಗ್ಯಕ್ಕೆ ಹಾನಿ ಉಂಟು ಮಾಡುತ್ತೆ ಅಂದ್ರೆ ಅದನ್ನ ನಿಷೇಧಿಸಿ ಅವರಿಗೆ ಬೇರೆ ವಸತಿ, ಬೇರೆ ಉದ್ಯೋಗಗಳನ್ನು ಒದಗಿಸೋದ್ರ ಮೂಲಕ ಸಂಪೂರ್ಣವಾಗಿ ತಂಬಾಕನ್ನ ನಿಷೇಧಿಸುವ ಅಗತ್ಯ ತುಂಬಾನೇ ಇದೆ ಅಲ್ವಾ. ನಾವು ನೋಡಿ, ಯಾವುದೇ ತಂಬಾಕು ಉತ್ಪನ್ನಗಳ ನೋಡಿ, ತಂಬಾಕು ಆರೋಗ್ಯಕ್ಕೆ ಹಾನಿಕರ ಅಂತ ಹಾಕಿರ್ತಾರೆ ಪ್ಯಾಕೆಟ್ ನ. ಸರ್ಕಾರ ಶಾಸನ ಮಾಡ್ಬಿಟ್ಟಿದೆ ಅಲ್ವಾ. ಟೊಬ್ಯಾಕೋ ಕಿಲ್ಸ್ ಅಂತ ಹೇಳ್ತಾರೆ, ಕ್ಯಾನ್ಸರ್ಗೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ಆದ್ರೂ ಕೂಡ ಅದರ ಉತ್ಪಾದನೆಯನ್ನ ರದ್ದುಗೊಳಿಸಿ. ಇದು ವಿಪರ್ಯಾಸ. ನೆಕ್ಸ್ಟ್ ಬಂದ್ಬಿಟ್ಟು ಕಾಫಿ. ಕಾಫಿ ನೋಡಿ, ನೆಡುತೋಟ ಬೇಸಾಯದ ಬೆಳೆ ಅಂತ ಕರಿತೀವಿ. ಕಾಫಿ ಒಂದು ಪ್ರಮುಖ ಪಾನೀಯ ಬೆಳೆ. ಚಹಾ ಮತ್ತು ಕಾಫಿ ಪಾನೀಯ ಬೆಳೆಗಳು ಅಂತ ಕರಿತೀವಿ. ನೆಡುತೋಟದ ಬೆಳೆಗಳು, ಬಹುವಾರ್ಷಿಕ ಬೆಳೆಗಳು. ರೈಟ್. ಒಮ್ಮೆ ಕಾಫಿ ಗಿಡಗಳನ್ನ ನೆಟ್ಟು ಬೆಳೆಸಿದ ಮೇಲೆ ಅದು ಬಹಳ ವರ್ಷಗಳವರೆಗೆ ಫಸಲನ್ನ ಕೊಡ್ತಾ ಹೋಗುತ್ತೆ. ಹಾಗಾಗಿ ಅದನ್ನ ಬಹುವಾರ್ಷಿಕ ಬೆಳೆ ಅಂತ ಕರಿತೀವಿ, ನೆಡುತೋಟದ ಬೆಳೆ ಅಂತ ಕರಿತೀವಿ. ಈ ಕಾಫಿಯನ್ನ ಪರಿಚಯಿಸಿದ್ದು ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ 1670ರಲ್ಲಿ ಬಾಬಾ ಬುಡನ್ ಅಂತಕ್ಕಂಥ ಒಬ್ಬ ಸಂತ ಕಾಫಿ ಗಿಡಗಳನ್ನ ತಂದ್ಬಿಟ್ಟು ಚಿಕ್ಕಮಗಳೂರಿನ ಪ್ರದೇಶಗಳಲ್ಲಿ ನೆಡ್ತಾರೆ. ಆ ಬಾಬಾ ಬುಡನ್ ಆ ಬೆಟ್ಟ, ಇವತ್ತೇನು ಬಾಬಾ ಬುಡನ್ ಗಿರಿ ಅಂತ ಕರಿತೀವಲ್ಲ, ಅದಕ್ಕೆ ಹೆಸರು ಬಂದಿದೆ ಹಾಗೆ. ಬಾಬಾ ಬುಡನ್ ಅನ್ನುವ ಸಂತ ಅಲ್ಲಿ ಕಾಫಿ ಗಿಡಗಳನ್ನ ತಂದು ನೆಟ್ಟ ಆ ಪ್ರದೇಶದಲ್ಲಿ ಇವತ್ತು ತುಂಬಾ ವ್ಯಾಪಕವಾಗಿ ಕಾಫಿ ಬೆಳಿತೀವಿ.
ಆ ಪ್ರದೇಶವನ್ನ ಬಾಬಾ ಬುಡನ್ಗಿರಿ ಅಂತ ಕರೀತಾರೆ. ಆದ್ರೆ ಈ ಕಾಫಿ ಬೆಳೆ ವೈಜ್ಞಾನಿಕವಾಗಿ ಕರ್ನಾಟಕದಲ್ಲಿ ಆರಂಭವಾಗಿದ್ದು 1826 1670ರಲ್ಲೇ ಕಾಫಿಯನ್ನ ಪರಿಚಯಿಸಿದ್ರು ಕೂಡ 1826ರಿಂದ ವೈಜ್ಞಾನಿಕವಾಗಿ ಕರ್ನಾಟಕದಲ್ಲಿ ಕಾಫಿ ಬೆಳೆ ಅಂತಕ್ಕಂಥದ್ದು ಬೆಳೆಯಕ್ಕೆ ಶುರು ಮಾಡಿದ್ರು. ಇನ್ನ ಕಾಫಿ ಬೆಳೆಗೆ ಬೇಕಾಗಿರ್ತಕ್ಕಂಥ ಭೌಗೋಳಿಕ ಸನ್ನಿವೇಶ ಬಂದ್ಬಿಟ್ಟು ಇದು ಬಿಸಿಲು ಹೆಚ್ಚಾಗಿರ್ಬಾರ್ದು. ನೋಡಿ, ಬೇರೆ ಬೆಳೆಗಳಿಗಿಂತ ಭಿನ್ನ ಇದೆ. ಏನು ಬಿಸಿಲು ಹೆಚ್ಚಾಗಿರ್ಬಾರ್ದು. ಕಾಫಿ ಗಿಡಗಳಿಗೆ ನೆರಳಿನ ಅಗತ್ಯ. ಹಾಗಾಗಿ ಕಾಫಿ ಗಿಡಗಳನ್ನ ಎಲ್ಲಿ ಬೆಳೆಸ್ತಾರೆ ಅಂತ ಹೇಳಿದ್ರೆ, ನಮ್ಮ ಕಾಫಿ ಎಲ್ಲಿ ಹೆಚ್ಚಾಗಿ ಬರುತ್ತೆ ಅಂದ್ರೆ ಪಶ್ಚಿಮ ಘಟ್ಟ ಅಂತ ಬರುತ್ತಲ್ಲ. ಸೊ ಪಶ್ಚಿಮ ಘಟ್ಟಗಳಲ್ಲಿ ಘಟ್ಟ ಪ್ರದೇಶಗಳ ನೆರಳಿನ, ಪರ್ವತದ ಇಳಿಜಾರ ನೋಡಿ, ನೆರಳಿರ್ಬೇಕು, ಉಷ್ಣಾಂಶ ಇರಬೇಕು ಆದ್ರೆ ಬಿಸಿಲು ಬೀಳಬಾರ್ದು, ನೆರಳಿಗೆ ಇರಬೇಕು, ನೀರ್ ನಿಲ್ಬಾರ್ದು, ತೇವಾಂಶ ಇರ್ಬೇಕು, ನೀರು ಹರಿದು ಹೋಗ್ತಕ್ಕಂತ ಪ್ರದೇಶ ಆಗಿರ್ಬೇಕು. ಹಾಗಾಗಿ ಈ ಇಳಿಜಾರು ಪ್ರದೇಶಗಳನ್ನ ಹೊಂದಿರತಕ್ಕಂತ ಕರಾವಳಿ ಪ್ರದೇಶ, ಮಲೆನಾಡು ಪ್ರದೇಶಗಳಲ್ಲಿ, ಮಲೆನಾಡು ಪ್ರದೇಶಗಳಲ್ಲಿ ಹೆಚ್ಚಾಗಿ ಈ ಕಾಫಿಯನ್ನ ಹೆಚ್ಚಾಗಿ ಬೆಳೀತಾರೆ. ನೋಡಿ, ಕೊಡಗು ಇದೆಯಲ್ಲ, ಕೊಡಗು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಫಿಯನ್ನ ಉತ್ಪಾದನೆ ಮಾಡ್ತಕ್ಕಂಥದ್ದು ಕೊಡಗು. ನೋಡಿ, ಭಾರತದ ಕಾಫಿ ಉತ್ಪಾದನೆಯಲ್ಲಿ 70% ಕಾಫಿಯನ್ನ ಕರ್ನಾಟಕ ಉತ್ಪಾದನೆ ಮಾಡುತ್ತೆ. ಅಂದ್ರೆ ಕರ್ನಾಟಕದ ಹೆಚ್ಚುಗಾರಿಕೆ. ಇಡೀ ದೇಶದ ಕಾಫಿ ಉತ್ಪಾದನೆಯಲ್ಲಿ 70% ಕರ್ನಾಟಕ. ಅದರಲ್ಲೂ ಕರ್ನಾಟಕದ ಕರಾವಳಿ ಜಿಲ್ಲೆಗಳು, ಮಲೆನಾಡಿನ ಕೊಡಗು ಇದೆ ನೋಡಿ, ಮಡಿಕೇರಿ ಅಂತ ಕರಿತೀವಲ್ಲ, ಈ ಕೊಡಗು ಕರ್ನಾಟಕದಲ್ಲಿ ಕಾಫಿ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ಇರ್ತಕ್ಕಂಥದ್ದನ್ನ ಗುರುತಿಸ್ತೀವಿ. ಅದರಲ್ಲೂ ಬರೀ ಕಾಫಿ ಅಲ್ಲ, ಕರ್ನಾಟಕದ ಕಾಫಿ ಅತ್ಯಂತ ಉತ್ಕೃಷ್ಟ ದರ್ಜೆಯ ಕಾಫಿ, ತುಂಬಾ ರುಚಿಕರವಾಗಿರ್ತಕ್ಕಂಥ ಕಾಫಿ. ಚಿಕ್ಕಮಗಳೂರು ಭಾಗಗಳಲ್ಲೂ ಕೂಡ ಕಾಫಿನ ಬೆಳೀತೀವಿ ಅಲ್ವಾ. ಕೊಡಗು, ಚಿಕ್ಕಮಗಳೂರು ಪ್ರದೇಶ ಹೆಚ್ಚಾಗಿ, ದಕ್ಷಿಣ ಕನ್ನಡ ಜಿಲ್ಲೆಗಳು. ನಾವು ಘಾಟ್ ಸೆಕ್ಷನ್ ಕಡೆ ಹೋದ್ರೆ ನೋಡ್ಬೇಕು, ಆ ಘಾಟ್ ಸೆಕ್ಷನ್ ಅಲ್ಲಲ್ಲಿ ಈ ಕಾಫಿ ಮಾರಾಟ ಮಾಡ್ತಾ ಇರ್ತಾರೆ. ಕಾಫಿ ಉತ್ಪಾದನೆ, ಕಾಫಿ ಪೌಡರ್ಗಳನ್ನು ತುಂಬಾ ಚೀಪ್ ಆಗಿ ಸಿಗುತ್ತೆ, ತುಂಬಾ ಉತ್ತಮ ಗುಣಮಟ್ಟದ ಕಾಫಿ ಆಗಿರುತ್ತೆ. ಸೊ ಹಾಗೆ ಕರ್ನಾಟಕದ ಕಾಫಿ ಉತ್ತಮ ಗುಣಮಟ್ಟದಿಂದ ಕೂಡಿದೆ, ಉತ್ತಮ ದರ್ಜೆಯ ಕಾಫಿ, ಉತ್ತಮ ರುಚಿಯಾಗಿರುತ್ತೆ, ಆಹ್ಲಾದಕರವಾಗಿರುತ್ತೆ. ನೋಡಿ, ಕಾಫಿಯಲ್ಲಿ ಎರಡು ದರ್ಜೆಯನ್ನು ಮಾಡ್ತಾರೆ, ಅರೇಬಿಕಾ ಮತ್ತು ರೋಬಸ್ಟಾ ಅಂತಕ್ಕಂಥ ಎರಡು ಪ್ರಕಾರಗಳಿದೆ. ಅದರಲ್ಲಿ ಅರೇಬಿಕಾ ಕಾಫಿ ಅಂತಕ್ಕಂಥದ್ದು ಉತ್ಕೃಷ್ಟ ದರ್ಜೆಯ ಕಾಫಿ, ಕರ್ನಾಟಕದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಕಾಫಿ. ಹಾಗಾಗಿ 70% ಕೊಡುಗೆಯನ್ನು ಕೊಡ್ತಾ ಇರೋ ಕಾರಣಕ್ಕಾಗಿ ಕರ್ನಾಟಕವನ್ನ ಕಾಫಿಯ ನಾಡು ಅಂತ ಕೂಡ ಕರೀತಾರೆ. ಕರ್ನಾಟಕದಲ್ಲಿ ಕೊಡಗನ್ನ ಕಾಫಿ ನಾಡು ಅಂತ ಕರೀತಾರೆ. ಇದಿಷ್ಟು ಇವತ್ತಿನ ತರಗತಿಯಲ್ಲಿ ನಾವು ಪ್ರಮುಖವಾಗಿ ವ್ಯವಸಾಯದ ವಿಧಗಳನ್ನ ನೋಡಿದ್ವಿ. ಆಹಾರ ಕರ್ನಾಟಕದ ಬೆಳೆಗಳ ವಿಭಾಗಗಳನ್ನ ನೋಡಿದ್ವಿ. ಆಹಾರ ಬೆಳೆಗಳು, ವಾಣಿಜ್ಯ ಬೆಳೆಗಳು, ನೆಡುತೋಟದ ಬೆಳೆಗಳು ಅಂತ. ಅದರಲ್ಲಿ ಪ್ರಮುಖ ಆಹಾರ ಧಾನ್ಯಗಳಾಗಿ ಭತ್ತ, ಜೋಳ ಮತ್ತು ರಾಗಿಗಳನ್ನ ನೋಡಿದ್ವಿ. ಹಾಗೆ ವಾಣಿಜ್ಯ ಬೆಳೆಗಳಾಗಿ ಕಬ್ಬು, ಹತ್ತಿ ಮತ್ತು ತಂಬಾಕನ್ನ ನೋಡಿದ್ವಿ. ನೆಡುತೋಟದ ಬೇಸಾಯದ ಬೆಳೆಯಾಗಿ ಕಾಫಿಯನ್ನು ಪ್ರಮುಖವಾಗಿ ಈ ಪಾಠದಲ್ಲಿ ಅಭ್ಯಾಸ ಮಾಡಿದ್ವಿ. ಸೊ ಇದಿಷ್ಟು ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿರ್ತಕ್ಕಂಥ ಅಂಶ. ಸೊ ಒಂದ್ಸರಿ ನೀಟಾಗಿ ಟೆಕ್ಸ್ಟ್ ಬುಕ್ ಅನ್ನು ಓದಿ ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಿಸಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಹೊಸ ಪಾಠದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದ.